ಸಾಕ್ಷರತಾ ಇಲಾಖೆ ಬೆಂಗಳೂರು PM ಶಕ್ತಿ ನಿರ್ಮಲ್ ಮಧ್ಯಾಹ್ನ ಉಪಹಾರ ಯೋಜನೆ 2025-26ನೇ ಸಾಲಿನ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ನಮ್ಮ ಶಾಲೆಯಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ದಿನಾಂಕ 19-12-2025ರಿಂದ ಇವತ್ತಿನವರೆಗೆ 3 ದಿವಸಗಳ ಕಾಲ ಸಾಮಾಜಿಕ ಪರಿಶೋಧನೆ ನಡೆದಿದೆ. ಈ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನು ಇವತ್ತು ನಮ್ಮ ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಸಹಾಯಕ ನಿರ್ದೇಶಕರು ಗ್ರಾಮ ಉದ್ಯೋಗ ತಾಲೂಕು ಪಂಚಾಯತ್ ಮೂಡಬಿದ್ರಿ ಇದರ ಸಹಾಯಕ ನಿರ್ದೇಶಕರಾದಂಥ ಶ್ರೀಯುತ ಸಾಯಿಶ್ ಚೌಟ ಅವರು ವಹಿಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಈ ಒಂದು ಸಾಮಾಜಿಕ ಪರಿಶೋಧನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದಂತಹ ಶ್ರೀಯುತ ಹರೀಶ್ ಅವರಿದ್ದಾರೆ. ಅವರು ಕೂಡ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷೆಯಾಗಿರುವಂಥ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರಿದ್ದಾರೆ. ಅವರು ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯಲ್ಲಿ ಸುಮಾರು 14 ವರ್ಷಗಳ ಕಾಲ ಸುದೀರ್ಘವಾದಂಥ ಕರ್ತವ್ಯವನ್ನು ನಿರ್ವಹಿಸಿದವರು, ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತಿ ಜೀವನವನ್ನು ನಡೆಸುತ್ತಿರುವಂಥ ಶ್ರೀಮತಿ ಯಮುನಾ ಕೆ ಅವರು ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ 3 ದಿನಗಳ ಕಾಲ ಈ ಒಂದು ಸಾಮಾಜಿಕ ಪರಿಶೋಧನೆ ಕಾರ್ಯವನ್ನು ನಡೆಸಿರುವಂತಹ PM ಶಕ್ತಿ ನಿರ್ಮಲ್ ಮಧ್ಯಾಹ್ನ ಉಪಹಾರ ಯೋಜನೆ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಮಂಡನೆ ಮಾಡಲಿಕ್ಕಿರುವಂತಹ ಸವಿತಾ ಅವರಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿದ್ದೇನೆ. ಇನ್ನೋರ್ವರು ಕೂಡ ಈ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ, ಸವಿತಾ ಅವರು ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು. ಹಾಗೆಯೇ ನಮ್ಮ ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ಶೈಲಜಾ ಭಂಡಾರಿ ಅವರು ಕೂಡ ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಎಲ್ಲ STMCಯ ಸದಸ್ಯರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಪೋಷಕ ಸದಸ್ಯರ ಉಪಸ್ಥಿತಿಯನ್ನು ಗುರುತಿಸುತ್ತಾ ನಾವು ಈ ಒಂದು ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಂದ. कुमार व्यासर मंगलधामा
जय हे कर्नाटक माते, जय हे कर्नाटक माते, जय हे कर्नाटक माते। ವಂದನೆಗಳು ವಿದ್ಯಾರ್ಥಿಗಳಿಗೆ. ಈಗ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗಣ್ಯರನ್ನು, ಅತಿಥಿಗಳನ್ನು ಹಾಗೂ ಎಲ್ಲ ಪೋಷಕರನ್ನು ಶಾಲಾ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದಾರೆ. ನಮ್ಮ ಶಾಲೆಯ ಸಮಾಜ ವಿಜ್ಞಾನ GPT ಶಿಕ್ಷಕಿಯಾಗಿರುವಂಥ ಕುಮಾರಿ ಸುನೀತಾ ಲಂಬೋದರ್ ನಾಯ್ಕಿಯವರು. ಎಲ್ರಿಗೂ ನಮಸ್ಕಾರ. ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಇದರ ವತಿಯಿಂದ ಮಧ್ಯಾಹ್ನ ಉಪಹಾರ ಯೋಜನೆ 2025-26ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮಸಭೆ ಅಧ್ಯಕ್ಷತೆಯನ್ನು ವಹಿಸಿರುವ ಸಾಯಿಶ್ ಚೌಟ ಇವರಿಗೆ ನಮ್ಮ ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು. ಹಾಗೆಯೇ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮೂಡಬಿದ್ರೆ ತಾಲೂಕು ಶ್ರೀ ಹರೀಶ್ ರವರಿಗೂ ನಮ್ಮ ಶಾಲೆಯ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಶಾಲೆಯ SDMC ಅಧ್ಯಕ್ಷರು ಜಯಲಕ್ಷ್ಮಿ ಮೇಡಮ್ ನಿಮಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿದ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂತಹ ಮೇಡಮ್ ಯಮುನಾ ಮೇಡಮ್ ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. PM ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆಯ ವರದಿ ಮಂಡನೆ ಮಾಡಲಿರುವ ಸವಿತಾ ಮೇಡಮ್ ನಿಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ವೇದಿಕೆಯ ಮುಂದುಗಡೆ ಇರುವಂತಹ ಎಲ್ಲ ಪೋಷಕ ವರ್ಗದವರಿಗೆ ನನ್ನ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ನಮ್ಮ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶೈಲಜಾ ಮೇಡಮ್ ಅವರಿಗೂ ನಮ್ಮ ಶಾಲೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಕಾರ್ಯಕ್ರಮಕ್ಕೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ನಮ್ಮ ಶಾಲಾ ಶಿಕ್ಷಕಿಯವರಿಗೆ ಕೃತಜ್ಞತೆಗಳು. ಮುಂದೆ ಈ ಒಂದು ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕಿದ್ದಾರೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದಂತಹ ಶ್ರೀಯುತ ಹರೀಶ್ ಅವರು. ಇವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾಗಿ ವಿನಂತಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರಧಾನ ಮಂತ್ರಿ ಶಕ್ತಿ ನಿರ್ಮಾಣ ಮಧ್ಯಾಹ್ನ ವಿಸಿಟ್ ಯೋಜನೆಯ ಈ ಒಂದು ಸಾಮಾಜಿಕ ಪರಿಶೋಧನಾ ಕೊನೆಯ ಹಂತವಾಗಿ ನಾವಿವತ್ತೊಂದು ಪೋಷಕರ ಸಭೆಯನ್ನು ಆಯೋಜನೆ ಮಾಡಿಕೊಂಡು ಇವತ್ತು ಈ ಒಂದು ಸಭೆಯಲ್ಲಿ ನಾವು ಸೇರಿದ್ದೇವೆ. ಸೊ ಈ ಒಂದು ಪೋಷಕರ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ನಮ್ಮ ಮೂಡಬಿದ್ರೆ ತಾಲೂಕಿನ ಸಹಾಯಕ ನಿರ್ದೇಶಕರ ತಾಲೂಕ್ ಪಂಚಾಯತಿನ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ತಾಲೂಕ್ ಪಂಚಾಯತ್ ಮೂಡಬಿದ್ರೆ. ಸೊ ಇವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆ ನಡೆಯಲಿಕ್ಕಿದೆ. ಸೊ ನಮ್ಮ ಆತ್ಮೀಯರು ಸಾಯಿ ಚೌಡರ್ ಅವರೇ, ಅದೇ ರೀತಿ ಈ ಒಂದು ಶಾಲೆಯ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರೇ, ಅದೇ ರೀತಿ ಈ ಒಂದು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈ ಹಿಂದೆ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿರುವಂತಹ ಶ್ರೀಮತಿ ಯಮುನಾ ಮೇಡಮ್ ಅವರೇ, ಅದೇ ರೀತಿ ಇವತ್ತು ಈ ಒಂದು ಆರ್ಥಿಕ ವರ್ಷದಲ್ಲಿ ಈ ಒಂದು ಶಾಲೆಯ ಪ್ರಭಾರವನ್ನು ವಹಿಸಿರುವಂತಹ ಶೈಲಜಾ ಮೇಡಮ್ ಅವರೇ, ಸೊ ಅದೇ ರೀತಿ ಎಲ್ಲ ಶಿಕ್ಷಕ ವೃಂದದವರೇ, ಇವತ್ತು ಆಗಮಿಸಿರ್ತಕ್ಕಂತಹ ಎಲ್ಲ ಮಕ್ಕಳ ಪಾಲಕರೇ, ಪೋಷಕರೇ. ಬಹುಶಃ ಸರ್ಕಾರದ ಯೋಜನೆಗಳು ಏನಿದೆ ಆ ಯೋಜನೆಗಳು ಅಂದರೆ ಕೇಂದ್ರ ಸರ್ಕಾರದಿಂದ ಪ್ರಾಯೋಜಿಸಲ್ಪಟ್ಟಂತಹ ಪ್ರತಿಯೊಂದು ಯೋಜನೆಗಳ ಸಾಮಾಜಿಕ ಪರಿಶೋಧನೆ ಇರುವಂಥದ್ದು ಕಡ್ಡಾಯ ನಿಯಮ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಪ್ರಧಾನ ಮಂತ್ರಿ ಶಕ್ತಿ ನಿರ್ಮಾಣ ಯೋಜನೆ ಮಧ್ಯಾಹ್ನ ವಿಸಿಟ್ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆ ಈ ಒಂದು ಯೋಜನೆಗೆ ಕೂಡ
ಅದನ್ನು ವಿಸ್ತರಿಸಲ್ಪಟ್ಟಿರೋದ್ರಿಂದ ಇವತ್ತು ಏನು ನಮಗೆ ಸರ್ಕಾರದಿಂದ ಆದೇಶ ಇದೆ, ಆ ಒಂದು ಆದೇಶದ ಮೇರೆಗೆ ಮೂಡುಬಿದ್ರೆ ತಾಲೂಕಿನಲ್ಲಿ ಅಂದರೆ ಸರ್ಕಾರದಿಂದ ಆರಿಸಲ್ಪಟ್ಟಂತಹ 3 ಶಾಲೆಗಳು ಅಂದರೆ ಮೂಡುಬಿದ್ರೆ ತಾಲೂಕ್ ಪಂಚಾಯತ್ ವ್ಯಾಪ್ತಿಯ 3 ಶಾಲೆಗಳಲ್ಲಿ ಕೊನೆ ಶಾಲೆಯಾಗಿ ಇವತ್ತು ನಾವು ಈ ಒಂದು ಶಾಲೆಯ ಸಾಮಾಜಿಕ ಪರಿಶೀಲನೆಯನ್ನು ಈಗಾಗಲೇ ಮುಗಿಸಿದ್ದೇವೆ. ಕೊನೆ ಹಂತದಲ್ಲಿ ಇವತ್ತು ಆ ವರದಿ ಮಂಡನೆ ಆಗಬೇಕಿದೆ. ಆ ವರದಿಗಳ ಬಗ್ಗೆ ಇವತ್ತು ಏನಿದೆ ಅಂದರೆ ನಾವು ಈ 3 ದಿನಗಳಲ್ಲಿ ಕಂಡುಕೊಂಡಂತಹ ವರದಿ ಮತ್ತೆ ಪೋಷಕರಿರ್ಬೋದು, ಶಿಕ್ಷಕರಿರ್ಬೋದು ಮತ್ತು ಮಕ್ಕಳೊಡನೆ ಬೆರೆತುಕೊಂಡು ಅವರಿಂದ ಕಲೆ ಹಾಕಲ್ಪಟ್ಟಂತಹ ಮಾಹಿತಿಗಳನ್ನು ಇವತ್ತು ಈ ಒಂದು ಸಭೆಯಲ್ಲಿ ಮಂಡನೆ ಮಾಡಿ ಆ ಒಂದು ವರದಿ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿಕೊಂಡು ಅಂತಿಮವಾಗಿ ಒಂದು ವರದಿಯನ್ನು ಅನುಮೋದಿಸಿ ಮುಂದೆ ಸರ್ಕಾರದ ಹಂತಕ್ಕೆ ಕಳುಹಿಸಿಕೊಡುವಂತಹ ಒಂದು ಪ್ರಕ್ರಿಯೆ. ಅದರಲ್ಲಿ ನಾವೆಲ್ಲರೂ ಭಾಗಿದಾರಿಯಾಗಿ ಯಾವುದೇ ಒಂದು ಮುಕ್ತ ರೀತಿಯಲ್ಲಿ ಭಾಗವಹಿಸಬೇಕೆಂಬುದು ನನ್ನ ಕಳಕಳಿಯ ವಿನಂತಿ. ಮಧ್ಯಾಹ್ನ ಬಿಸಿ ಯೋಜನೆ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುವಂತದ್ದನ್ನು ಹೊಸದಾಗಿ ಹೇಳಬೇಕು ಅಂತಿಲ್ಲ. ಅದರಲ್ಲಿ ನಮಗೆ ಸಾಮಾಜಿಕ ಪರಿಶೀಲನಾ ತಂಡದಲ್ಲಿ ನಾವು ಏನೆಲ್ಲ ಗಮನ ಮಾಡ್ತೀವಿ ಅಂತ ಗಮನಕ್ಕೆ ತಗೋಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದಿಂದ ನಮಗೆ ಕೆಲವೊಂದು ಅಂಶಗಳನ್ನು ತಿಳಿಸ್ಕೊಟ್ಟಿರ್ತಾರೆ. ಒಂದು ಚೆಕ್ ಲಿಸ್ಟ್ ಮುಖಾಂತರ ಅಲ್ಲಿ ನಾವು ಆ ಒಂದು ವಿಚಾರಗಳನ್ನು ಸಂಬಂಧಪಟ್ಟ ಮಕ್ಕಳಿಗೆ ಇರ್ಬೋದು, ಶಿಕ್ಷಕರಿಗೆ ಇರ್ಬೋದು, ಪೋಷಕರಿಗೆ ಇರ್ಬೋದು, ಮನೆ ಭೇಟಿ ಸಂದರ್ಭದಲ್ಲಿ ಈ ಒಂದು ಯೋಜನೆ ಬಗ್ಗೆ ತಾವುಗಳು ಎಷ್ಟು ತಿಳ್ಕೊಂಡಿದ್ದೀರಾ, ಮಕ್ಕಳ ಒಂದು ಬಿಸಿ ಊಟ ಯೋಜನೆ ಬಗ್ಗೆ ನಿಮಗೆ ಎಷ್ಟು ಮಟ್ಟಿಗೆ ಮಾಹಿತಿ ಇದೆ ಮತ್ತು ಶಾಲೆಯಲ್ಲಿ ಆ ಒಂದು ಯೋಜನೆಗೆ ಪೂರಕವಾಗಿ ಹಮ್ಮಿಕೊಂಡಂತಹ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಎಷ್ಟು ಮಟ್ಟಿಗೆ ಮಾಹಿತಿ ಇದೆ, ಇವೆಲ್ಲವನ್ನು ನಾವು ಕಲೆ ಹಾಕುವಂಥದ್ದು. ಮೊದಲನೇದಾಗಿ ಶಾಲೆಯಲ್ಲಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನು ದಾಸ್ತಾನುಗಳು ಬರ್ತಾ ಇದೆ, ಅದನ್ನು ನಾವು ಬಂದಂತಹ ಸಂದರ್ಭದಲ್ಲಿ ಅದನ್ನು ಪರಿಶೀಲಿಸಿ ಮತ್ತೆ ಮುಖ್ಯವಾಗಿ ಅಡಿಗೆ ಸಿಬ್ಬಂದಿಯವರ ಒಂದು ನೇಮಕಾತಿ ಇರ್ಬೋದು, ಅವರ ಒಂದು ಆರೋಗ್ಯದ ಏನು ಅವರ ಆರೋಗ್ಯದ ಮಟ್ಟ ಯಾವ ಥರ ಇದೆ ಅಂದರೆ ಈ ಒಂದು ಸಂದರ್ಭದಲ್ಲಿ ಅವರು ಪ್ರತಿ 6 ತಿಂಗಳಿಗೊಮ್ಮೆ ಅವರೊಂದು ಆರೋಗ್ಯವನ್ನು ಏನು ಸಂಬಂಧಪಟ್ಟ ವೈದ್ಯರಿಂದ ಪ್ರಾರಂಭಿಸಿ ದೃಢೀಕೃತ ಒಂದು ಪಟ್ಟಿಯನ್ನು ಸಂಬಂಧಪಟ್ಟ ಮುಖ್ಯ ಶಿಕ್ಷಕರಿಗೆ ನೀಡಬೇಕಾಗಿರುವಂಥದ್ದು ನಿಯಮ. ಅವರು ಎಷ್ಟು ಅದನ್ನು ಪಾಲನೆ ಮಾಡ್ತಾ ಇದ್ದಾರ, ಅವರು ಸ್ವಚ್ಛತೆ ಯಾವ ಮಟ್ಟದಲ್ಲಿ ಇದೆ ಅಂದರೆ ಮಕ್ಕಳಿಗೆ ಏನು ಬಿಸಿಯೂಟ ಕೊಡಬೇಕು ಅಂತ ಹೇಳಿದ್ರೆ ಅವರು ಪಾಲನೆ ಮಾಡ್ತಾ ಇದ್ದಾರೆ, ಸ್ವಚ್ಛತೆಯನ್ನು ಎಷ್ಟು ಮಟ್ಟಿಗೆ ಆ ಒಂದು ಅಡುಗೆ ತಯಾರಿಸುವ ಹಂತದಲ್ಲಿ ಅವರು ಪಾಲನೆ ಮಾಡ್ತಾ ಇದ್ದಾರೆ. ಸೊ ಅವರು ಏನು ಅಡುಗೆ ಸಹಾಯಕ ಸಿಬ್ಬಂದಿ ಇರ್ಬೋದು ಅಥವಾ ಇತರ ಸಿಬ್ಬಂದಿಗಳಿರ್ಬೋದು, ಅವರು ಎಷ್ಟರ ಮಟ್ಟಿಗೆ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ತಾ ಇದ್ದಾರೆ. ಸೊ ಮತ್ತೆ ಅಡುಗೆ ಪರಿಕರಗಳು ಯಾವ ರೀತಿ ಇದೆ, ಸೊ ಅದನ್ನು ಬಳಸುವಂತ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ, ಮತ್ತೆ ಸೊ ಏನು ಅವಘಡಗಳು ಆದಂತ ಸಂದರ್ಭದಲ್ಲಿ ಆ ಅಗ್ನಿನಂದಕಗಳನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಸಂಬಂಧಪಟ್ಟ ಅಡುಗೆ ಸಹಾಯಕರಿಗೆ ಮಾಹಿತಿ ಇದೆಯಾ, ಇವೆಲ್ಲವನ್ನು ಕಲೆ ಹಾಕೊಂಡು ಸೊ ಈ ಒಂದು ವರದಿಯಲ್ಲಿ ದಾಖಲಿಸಿಕೊಳ್ಳುವಂಥದ್ದು ಕೂಡ ಇದೆ. ಯಾಕಂದ್ರೆ ಇದೆಲ್ಲದಕ್ಕೂ ಅವರಿಗೆ ಸಂಬಂಧಪಟ್ಟ ಇಲಾಖೆಯಿಂದ ಅವರಿಗೆ ತರಬೇತಿಯನ್ನು ಕೊಡಲಾಗಿದೆ. ಮಕ್ಕಳಿಗೆ ಬಿಸಿಯೂಟ ಕೊಡುವಂತಹ ಒಂದು ಯೋಜನೆ ಹಿಂದೆ ಎಸ್.ಎಂ. ಕೃಷ್ಣ ಅವ ಮುಖ್ಯಮಂತ್ರಿ ಆಗಿದ್ದ ಒಂದು ಸಂದರ್ಭದಲ್ಲಿ ಇದು ಜಾರಿಗೆ ತರ್ತಾರೆ. ಸೊ ಪ್ರಾಯೋಗಿಕವಾಗಿ ಹಿಂದುಳಿದ ನಮ್ಮ 7 ಜಿಲ್ಲೆಗಳಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಅದನ್ನು ಜಾರಿಗೆ ತರ್ತಾರೆ. ಸೊ ಅಲ್ಲಿ ಅವ್ರು ಏನು ಅದಕ್ಕಿಂತ ಹಿಂದೆ ಏನು ವಾಸ್ತವಾಂಶ ಮನಗಂಡು ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಮಕ್ಕಳ ಹೆತ್ತವರು ಏನಿರ್ತಾರೆ, ಸೊ ಅವರಿಗೆ ಅವರ ದಿನನಿತ್ಯವನ್ನು ಅವರು ಕೆಲಸಕ್ಕೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಅವರು ಬೆಳಿಗ್ಗೆ ಮಕ್ಕಳಿಗೆ ಆಹಾರವನ್ನು ತಯಾರಿಸದೆ ಕೆಲವೊಂದ್ಸರಿ ಹಾಗೆ ಹೋಗುವಂತ ಸಂದರ್ಭಗಳು ಅನೇಕ ಕಡೆಗಳಲ್ಲಿ ಅವರಿಗೆ ವರದಿ ಬಂದಿರುವಂತ ಒಂದು ವಿಚಾರಗಳನ್ನು ಕೈಗೆತ್ತಿಕೊಂಡು ಸೊ ಅಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಏನು ಆಹಾರಗಳು ಸಮ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ, ಪೌಷ್ಟಿಕಾಂಶಯುಕ್ತ ಆಹಾರಗಳು ಸಿಗ್ತಾ ಇಲ್ಲ. ಈ ಒಂದು ವರದಿಗಳ ಒಂದು ಅದನ್ನು ಪರಿಷ್ಕರಣೆ ಮಾಡಿಕೊಂಡು ಈ ಒಂದು ಯೋಜನೆಗೆ ಚಾಲನೆ ಕೊಡ್ತಾರೆ. ಸೊ ಇವತ್ತಿನ ಒಂದು ಸನ್ನಿವೇಶಕ್ಕೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ 1ರಿಂದ ಏನು 10ನೇ ತರಗತಿವರೆಗೆ ಈ ಮಕ್ಕಳಿಗೆ ಒಂದು ಮಧ್ಯಾಹ್ನ ಬಿಸಿ ಕೊಡುವಂತಹ ಒಂದು ಯೋಜನೆ ಜಾರಿಯಲ್ಲಿರುವಂಥದ್ದು. ಸೊ ಅವರಿಗೆ ಬೆಳಿಗ್ಗೆ ಬಂದಾಗ ಶಾಲೆಗೆ ಬಂದಾಗ ಅವರಿಗೆ ಹಾಲು ಕೊಡುವಂಥದ್ದು ಇರ್ಬೋದು,
ಅವರಿಗೆ ಮಧ್ಯಾಹ್ನ ಬಿಸಿ ಊಟ ಕೊಡುವಂಥದ್ದು ಇರ್ಬೋದು, ಇವೆಲ್ಲವೂ ಈ ಒಂದು ಯೋಜನೆಯ ಒಂದು ಭಾಗವಾಗಿದೆ. ಸೊ ಇದನ್ನು ಯಾಕೆ ಮಕ್ಕಳಿಗೆ ಕೊಡಬೇಕು, ಸೊ ಯಾಕೆ ಸರ್ಕಾರವೇ ಪೂರೈಸ್ಕೋಬೇಕು ಎನ್ನುವುದನ್ನು ನಾನು ಈಗಾಗಲೇ ಹೇಳಿದಂತೆ, ಸೊ ಅವರಿಗೆ ಮಕ್ಕಳಿಗೆ ಸರಿ ಪ್ರಮಾಣದಲ್ಲಿ ಊಟ ಸಿಗ್ತಾ ಇರಲಿಲ್ಲ. ಸೊ ಆ ಊಟ ಸಿಗದೆ ಹೋದ್ರೆ ಮಕ್ಕಳು ಖಾಲಿ ಹೊಟ್ಟೆಯಲ್ಲಿ ಬರ್ತಾರೆ ಶಾಲೆಗೆ. ಸೊ ಆ ಖಾಲಿ ಹೊಟ್ಟೆಯಲ್ಲಿ ಬರ್ತಕ್ಕಂಥ ಮಕ್ಕಳು ಬೆಳಿಗ್ಗೆಯಿಂದ ಸಂಜೆವರೆಗೆ ಅವರು ತರಗತಿಗಳಲ್ಲಿ ಕುಳಿತುಕೊಂಡು ಎಷ್ಟರ ಮಟ್ಟಿಗೆ ಅವರು ಶಾಲೆಯಲ್ಲಿ ಶಿಕ್ಷಕರು ನೀಡಿದಂಥ ಶಿಕ್ಷಣವನ್ನು ಆ ಪಾಠವನ್ನು ಆಲಿಸಲಿಕ್ಕೆ ಅವರು ತಯಾರಾಗಿರ್ತಾರೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಸೊ ಇದರಲ್ಲಿ ಈ ಒಂದು ಯೋಜನೆಗಳನ್ನು ತರಬೇಕು ಅಂತ ಹೇಳಿದ್ರೆ ಇದ್ರ ಹಿಂದೆ ತುಂಬಾನೇ ಒಂದು ಪ್ರಾಯೋಗಿಕವಾಗಿ ನಡೆದಂತಹ ಒಂದು ವಿಚಾರಗಳು ಬಹಳಷ್ಟು ಒತ್ತು ಕೊಟ್ಟು, ಅಂದ್ರೆ ಆ ಮಕ್ಕಳಿಗೆ ಇಂಥ ಒಂದು ಮೆನು ಚಾರ್ಟ್ ರೆಡಿ ಮಾಡಿಕೊಂಡು ವಾರದಲ್ಲಿ ಇಷ್ಟು ದಿನ ಅವರಿಗೆ ಆಹಾರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅದನ್ನು ನಿರ್ಧರಿಸಿ ಮತ್ತೆ ಮಕ್ಕಳಿಗೆ ಅದನ್ನು ಕೊಡುವಂತಹ ನಿಟ್ಟಿನಲ್ಲಿ ಅದಕ್ಕೆ ಕ್ರಮ ವಹಿಸ್ತದೆ ಸರ್ಕಾರ. ಸೊ ಮತ್ತೆ ಅವರಿಗೆ ಬಿಸಿ ಹಾಲು ಕೊಡುವಂಥದ್ದು, ಬೆಳಿಗ್ಗೆ ಬಂದ ಕೂಡಲೇ ಹಾಲು ಕೊಡುವಂಥದ್ದು, ಸೊ ಇಷ್ಟೇ ಪ್ರಮಾಣದಲ್ಲಿ ಹಾಲಿನ ಪುಡಿ ಸೇರಿಸಬೇಕು, ಇಷ್ಟು ಪ್ರಮಾಣದಲ್ಲಿ ಸಕ್ಕರೆಯನ್ನು ಹಾಕಬೇಕು. ಇದೆಲ್ಲವೂ ಸರ್ಕಾರದಿಂದ ನಿಗದಿಪಡಿಸಿದಂತಹ ಒಂದು ಪರಿಮಾಣಗಳಿವೆ. ಅದರ ಪ್ರಕಾರ ಮಕ್ಕಳಿಗೆ ಅವರು ಶಾಲೆಯಲ್ಲಿ ಆಹಾರವನ್ನು ಬಿಸಿ ಕೊಡುವಾಗ ಅದನ್ನು ಆ ಪರಿಮಾಣಗಳನ್ನು ಗಣನೆಯಲ್ಲಿ ತೆಗೆದುಕೊಂಡು ಮಕ್ಕಳಿಗೆ ಬಿಸಿ ಊಟವನ್ನು ಕೊಡಬೇಕು ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಸೊ ಮಕ್ಕಳಿಗೆ ಬರೀ ಪೌಷ್ಟಿಕಾಂಶದ ಯುಕ್ತ ಆಹಾರಗಳನ್ನು ಕೊಡೋದ್ರ ಜೊತೆಗೆ ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಸೊ ಆ ಮೂಲಕ ಮಕ್ಕಳ ಒಂದು ಈ ಬಿಸಿಯೂಟ ನೀಡುವುದರ ಜೊತೆಗೆ ಅವರಿಗೆ ಯಾವುದೇ ರೀತಿಯಲ್ಲಿ ಅವರು ಒಂದು ಹಸಿದ ಹೊಟ್ಟೆಯಲ್ಲಿ ತರಗತಿಯಲ್ಲಿ ಪಾಠವನ್ನು ಕೇಳುವಂತಹ ಒಂದು ನಿದರ್ಶನಗಳು ಬರಬಾರ್ದು. ಸೊ ಅವರಿಗೆ ಎಲ್ರಿಗೂ ಯಾವುದೇ ರೀತಿ ಭೇದ ಭಾವವಿಲ್ಲದೆ ಅವರಿಗೆ ಒಂದು ಸಮಾನತೆಯಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತುಕೊಂಡು ಒಂದು ಆಹಾರವನ್ನು ಸೇವಿಸುವಂತ ಒಂದು ಏನು ಸನ್ನಿವೇಶವನ್ನು ಆಹಾರವನ್ನು ಸೇವಿಸುವಂತ ಒಂದು ಪ್ರಕರಣವನ್ನು ಸನ್ನಿವೇಶವನ್ನು ಅಲ್ಲಿ ಶಾಲೆಯಲ್ಲಿ ನಿರ್ಮಿಸಬೇಕು. ಸೊ ಇದರಿಂದ ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವ ಬರಲಿಕ್ಕೆ ಅಲ್ಲಿ ಸಾಧ್ಯತೆಗಳು ಬಹಳಷ್ಟು ಕಡಿಮೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಇದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಅವರಿಗೆ ಬಿಸಿಯೂಟ ಊಟವನ್ನು ಕೊಟ್ಟಾಗ ಅವರ ಒಂದು ಗ್ರಹಿಕೆ ದೊಡ್ಡ ಮಟ್ಟದಲ್ಲಿರುತ್ತೆ. ಅಂದರೆ ಶಾಲೆಯಲ್ಲಿ ಕುಳಿತು ಶಿಕ್ಷಕರು ನೀಡಿದಂಥ ಒಂದು ಪಾಠ ಪ್ರವಚನಗಳನ್ನು ಅವರು ಕೇಳಿ ಅವರು ಮುಂದೆ ಒಂದು ಉತ್ತಮ ರೀತಿಯಲ್ಲಿ ಅವರು ಶಾಲೆಗಳಿಗೆ ಫಲಿತಾಂಶವನ್ನು ಕೊಡಬೇಕು ಎನ್ನುವುದು ಕೂಡ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತದೆ. ಹಾಗಾಗಿ ಸೊ ಈ ಹಂತದಲ್ಲಿ ಪ್ರತಿಯೊಂದನ್ನು ಚಾಚು ತಪ್ಪದೆ ನಿಯಮಾನುಸಾರ ಏನು ಶಾಲೆಗಳಲ್ಲಿ ಅಂದರೆ ಅನುಷ್ಠಾನ ಇಲಾಖೆಯಾಗಿ ಇಲ್ಲಿ ಶಾಲೆ ಇದೆ, ಏನು ಸರ್ಕಾರಿ ನಿಗದಿ ಮಾಡಿದಂತಹ ಆಹಾರದ ಪರಿಮಾಣವನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರಾ, ಸೊ ಅಲ್ಲಿ ಏನಾದರೂ ಲೋಪದೋಷಗಳು ಆಗ್ತಾ ಇದೆಯಾ, ಆ ಲೋಪದೋಷಗಳ ಆದರೆ ಇದನ್ನು ಯಾವ ರೀತಿಯಲ್ಲಿ ಮಕ್ಕಳ ಪೋಷಕರು ಅನುಷ್ಠಾನ ಇಲಾಖೆ ಗಮನಕ್ಕೆ ತಂದಿದ್ದಾರೆ, ಇವೆಲ್ಲವನ್ನು ಈ ಒಂದು ಹಂತದಲ್ಲಿ ನಾವು ಪರಿಶೀಲನೆ ಮಾಡ್ತೇವೆ. ಮತ್ತು ಪರಿಶೀಲನೆ ಮಾಡಿ ಅದೊಂದು ವರದಿಯನ್ನು ತಯಾರು ಮಾಡಿಕೊಂಡು ಇಲ್ಲಿ ಎಲ್ರಿಗೂ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಾರದ ಹಾಗೆ ನಾವು ತರಗತಿಗಳಲ್ಲಿ ಅವರಲ್ಲಿ ಭೇಟಿ ಮಾಡಿದಾಗ ಕೂಡ ಅವರೊಂದು ಏನು ಆಕ್ಟಿವಿಟೀಸ್ ಬಗ್ಗೆ ಕೂಡ ನಾವು ತುಂಬಾ ಚೆನ್ನಾಗಿ ಗ್ರಹಿಸ್ತೇವೆ. ಯಾಕಂತ ಹೇಳಿದ್ರೆ ಮಕ್ಕಳು ಈ ಸರ್ಕಾರಿ ಶಾಲೆಯಲ್ಲಿ ಏನು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಎಲ್ಲ ಮಕ್ಕಳ ಒಂದು ಬುದ್ಧಿಮತ್ತೆಯನ್ನು ನಾವು ಅಳಿಯುವಂತಹ ಪ್ರಯತ್ನವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಸೊ ನಮಗೆ ಈ ಪಾಠದ ವಿಚಾರಗಳನ್ನು ಹೊರತುಪಡಿಸಿ ಜನರಲ್ ಆಗಿ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಅವರು ಒಂದು ತಯಾರಾಗಿದ್ದಾರೆ, ಸೊ ಅವರು ಅವರ ಒಂದು ಪ್ರೆಸೆನ್ಸ್ ಅಂದರೆ ಅವರ ಯಾವುದೇ ಒಂದು ವಿಷಯವನ್ನು ಅವರು ವ್ಯಕ್ತಪಡಿಸೋ ರೀತಿ ಇರ್ಬೋದು, ಸೊ ಅವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟರ ಮಟ್ಟಿಗಿದೆ, ಇವೆಲ್ಲವನ್ನು ನಾವು ಈ ಒಂದು ಸಂದರ್ಭದಲ್ಲಿ ಗಣನೆಗೆ ತಗೊಳ್ಬೇಕಾಗತ್ತೆ. ಸೊ ಇನ್ನು ಮುಂದುವರಿದು ಶಾಲೆಯ ನಂತರ ಸಂಬಂಧಪಟ್ಟ ಪೋಷಕರ ಬಗ್ಗೆ, ಸೊ ಪೋಷಕರನ್ನು ಭೇಟಿ ಮಾಡಿ ಸೊ ಅವರಿಗೆ ಈ ಒಂದು ಯೋಜನೆಗಳ ಬಗ್ಗೆ ಅದರ ಬಿಸಿಯೂಟದ ಬಗ್ಗೆ ಎಷ್ಟರ ಮಟ್ಟಿಗೆ ಮಾಹಿತಿ ಇದೆ, ಸೊ ಮಕ್ಕಳಿಗೆ ಕೊಡಬೇಕಾಗಿರುವಂಥದ್ದು, ಅವರಿಗೆ ಶಾಲೆಗಳಲ್ಲಿ ಏನು ಅವರ ಒಂದು ಆರೋಗ್ಯ
ಉತ್ತಮ ಆರೋಗ್ಯವನ್ನು ಅವರು ಕಾಯ್ದುಕೊಳ್ಬೇಕೆನ್ನುವ ನಿಟ್ಟಿನಲ್ಲಿ ಸರ್ಕಾರವೇ ಅವರಿಗೆ ಹಲವಾರು ಮಾತ್ರೆಗಳನ್ನು ಸಂಬಂಧಪಟ್ಟ ಮಾತ್ರೆಗಳನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ. ಅದು ವಿಟಮಿನ್ ಸಂಬಂಧಪಟ್ಟ ಇರ್ಬೋದು, ಅಥವಾ ಜಂತುಹುಳ ನಿವಾರಕ ಗುಳಿಗೆಗಳನ್ನು ಕೊಡುವಂಥದ್ದು ಇರ್ಬೋದು. ಒಂದು ಪ್ರತಿಯೊಬ್ಬರ ಒಂದು ಆರೋಗ್ಯ ತಪಾಸಣೆ ಮಾಡಿ ಒಂದು ಹೆಲ್ತ್ ಕಾರ್ಡ್, ಆರೋಗ್ಯ ಕಾರ್ಡನ್ನು ಒಂದು ಶಾಲೆಯಲ್ಲಿ ನಿರ್ವಹಿಸಿಕೊಂಡು ಹೋಗಬೇಕು. ಸೊ ಅದರಲ್ಲಿ ಕಾಲಕ್ಕೆ ಏನು ಅವರಿಗೆ ಚೆಕಪ್ ಆಗುತ್ತೆ. ಸೊ ಅದರಲ್ಲಿ ಅವ್ರು ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಮಕ್ಕಳಿಗೆ ಸಂಬಂಧಪಟ್ಟ ಇದೆ, ಸೊ ಫೀಡ್ಬ್ಯಾಕ್ ಇದ್ದರೆ ಅದನ್ನು ದಾಖಲಿಸ್ತಾರೆ. ಆ ಒಂದು ಕಾರ್ಡನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಿರ್ವಹಿಸಬೇಕಾಗುತ್ತೆ. ಸೊ ಅದನ್ನು ಕೂಡ ನಾವು ಪೋಷಕರಲ್ಲಿ ಕೇಳಿ, ಸೊ ಈ ಥರ ಒಂದು ಮಕ್ಕಳ ಹೆಲ್ತ್ ಚೆಕಪ್ ಮಾಡ್ಕೊಂಡಿರೋ ಬಗ್ಗೆ ನಿಮಗೆ ಏನಾದರೂ ತಿಳಿಸ್ಕೊಂಡಿದ್ದಾರಾ, ಅಥವಾ ಅವ್ರಿಗೆ ಏನು ಗುಳಿಗೆಗಳನ್ನು ಕೊಡ್ತಾ ಇದ್ದಾರೆ, ಸೊ ಅದನ್ನು ನಿಮ್ಮಲ್ಲಿ ಹೇಳ್ಕೊಳ್ತಾ ಇದ್ದಾರಾ, ಇವೆಲ್ಲವನ್ನು ಪೋಷಕರಿಂದ ನಾವು ಕೇಳಿ ತಿಳ್ಕೊಬೇಕಾಗುತ್ತೆ. ಸೊ ಅದನ್ನು ಹೊರತುಪಡಿಸಿದರೆ ಏನು ಮಕ್ಕಳ ಪೋಷಕರು ಶಾಲೆಯಲ್ಲಿ ಈ ಒಂದು ಯೋಜನೆಗೆ ಪೂರಕವಾಗಿ ಪ್ರತಿಯೊಂದು ಆರ್ಥಿಕ ವರ್ಷದಲ್ಲೂ ಕೂಡ ಒಂದು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಅದು ಪೋಷಣ ಶಕ್ತಿ ಅಭಿಯಾನ. ಸೊ ಅದರ ಬಗ್ಗೆ ಪೋಷಕರಿಗೆ ಎಷ್ಟು ಮಾಹಿತಿ ಇದೆ, ಮಕ್ಕಳು ನಿಮ್ಮಲ್ಲಿ ಹೇಳಿಬಿಟ್ಟು ಸೊ ಆ ಒಂದು ಯೋಜನೆ ಬಗ್ಗೆ, ಅಂದರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮಲ್ಲಿ ಮುಖ್ಯವಾಗಿ ಮಾತಾಡ್ಕೊಂಡಿದ್ದಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಮಕ್ಕಳು ಮನೆಯಿಂದ ಏನೆಲ್ಲ ತಗೊಂಡು ಹೋಗ್ತಾರೆ. ಸೊ ಗೊತ್ತಿದೆಯಾ ಪೋಷಕರಿಗೆ? ಪೋಷಣ ಶಕ್ತಿ ಅಭಿಯಾನ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಶಾಲೆಯಲ್ಲಿ. ಹೇಳ್ತಾರ ಮಕ್ಕಳು? ಹೇಳಿದಾರ? ಸೊ ಏನೆಲ್ಲ ಕಾರ್ಯಕ್ರಮ ಮಾಡ್ತಾರೆ ಅದರಲ್ಲಿ ಹೇಳ್ಬೋದಾ? ಪೋಷಣ ಶಕ್ತಿ ಅಭಿಯಾನ ಅಂತ ಒಂದು ವಾರ್ಷಿಕವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಸೊ ಅದು ಯಾವ ಕಾರಣಕ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿದೆಯಾ? ಏನಾದ್ರು ಮಾಹಿತಿ? ದವಸ ಧಾನ್ಯಗಳನ್ನೆಲ್ಲ ತಗೊಂಡು ಬಂದು ಅದನ್ನು ಒಂದು ಶಾಲೆಯಲ್ಲಿ ಒಂದು ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದ್ರ ಬಗ್ಗೆ ಮಕ್ಕಳು ಹೇಳಿಲ್ಲ ಪೋಷಕರಿಗೆ? ಸೊ ಅದು ಮಾಡಿರ್ತಾರೆ, ಗೊತ್ತಿದೆಯಾ ಅಲ್ವಾ? ಸೊ ಅದೆಲ್ಲ ಯೋಜನೆಗೆ ಪೂರಕವಾಗಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಿಗೂ ಕೂಡ ಅದರ ಬಗ್ಗೆ ಒಂದು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಅವರಿಗೂ ಕೂಡ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅದನ್ನು ಮಾಡಿರ್ತಾರೆ. ಸೊ ಇಲ್ಲಿ ಎಷ್ಟು ಪೋಷಕರು ಶಾಲೆಯಲ್ಲಿ ಊಟ ಮಾಡಿದ್ದೀರಾ? ಸೊ ಪೋಷಕರಿಗೆ ಒಂದು ದಿನ ವಾರ್ಷಿಕವಾಗಿ ಊಟ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಇದೆ. ಸೊ ಅದು ನಿಮಗೆ ಗೊತ್ತಾಗಬೇಕಷ್ಟೇ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ಅದನ್ನು ಈ ಜೊತೆ ನಾವು ಪ್ರಸ್ತಾಪ ಮಾಡಿರೋದು. ಸೊ ಹಾಗಾಗಿ ಅದು ಕೂಡ ಈ ಒಂದು ಯೋಜನೆಗೆ ಪೂರಕವಾಗಿರುವಂತಹ ವಿಚಾರ. ಸೊ ಎಲ್ಲ ವಿಚಾರಗಳನ್ನು ನಾವು ಏನು ಈ ವಿಚಾರಗಳನ್ನು ಕಲೆ ಹಾಕಬೇಕು ಅಂತ ಹೇಳಿದರೆ, ನಾವು ನಿಮ್ಮಲ್ಲಿ ಒಬ್ಬರಾಗಿ ಅದನ್ನು ಸೇರಿಕೊಂಡು ಆ ಒಂದು ವಿಚಾರಗಳನ್ನು ನಮಗೆ ಕಲೆ ಹಾಕೋದಿದೆ. ನಮಗೆ ಜಾಸ್ತಿ ಮನೆಮಂಟಿ ಮಾಡಲಿಕ್ಕೆ ಆಗಿಲ್ಲ. ಸೊ ಕಾರಣ ಬೇರೆ ಬೇರೆ ಇದೆ. ಸೊ ಏನು ಅಂತ ಹೇಳಿದರೆ, ನಮಗೆ ಇಲ್ಲಿ ಹತ್ತಿರ ಏನು ನಮಗೆ ಈ ಒಂದು ವ್ಯಾಪ್ತಿಯಲ್ಲಿ ಸರೌಂಡಿಂಗ್ ಏರಿಯಾದಲ್ಲಿ ಏನು ಮಕ್ಕಳು ಶಾಲೆ ಬರ್ತಾರೆ ಅವರನ್ನು ನಾವು ಭೇಟಿ ಮಾಡಿ, ಅವರ ಪೋಷಕರನ್ನು ಭೇಟಿ ಮಾಡಿ ಅವರ ಒಂದು ದಾಖಲೆ ಏನು ಹೇಳಿಕೆಗಳನ್ನು ದಾಖಲೆ ಮಾಡ್ಕೊಂಡಿದ್ದೀವಿ. ಸೊ ಹೆಚ್ಚಿನ ಮಕ್ಕಳು ದೂರದ ಪ್ರದೇಶದಿಂದ ಬರೋದ್ರಿಂದ ಒಂದು ನಮಗೆ ಭೇಟಿ ಮಾಡಲಿಕ್ಕೆ ಆಗಿಲ್ಲ. ಮತ್ತು ನಮಗೆ ಸ್ವಲ್ಪ ಸಹಕಾರ ಕೂಡ ಸಿಗಲಿಲ್ಲ ಶಾಲೆಯಿಂದ, ಅದನ್ನು ನಾವು ಹೇಳಲೇಬೇಕು. ಸೊ ಇಲ್ಲಿ ಸರ್ಕಾರದ ಒಂದು ವ್ಯವಸ್ಥೆ ಅಂತ ಹೇಳಿದರೆ ಯೋಜನೆ ಅಥವಾ ಏನೇ ಇರ್ಬೋದು, ಅದು ಏನೇ ಇದ್ರೂ ಕೂಡ ಅದು ಎಲ್ಲರೂ ಭಾಗಿದಾರಿಯಿಂದ ಆಗುವಂಥದ್ದು. ನಾವು ನಮ್ಮ ಜವಾಬ್ದಾರಿಯನ್ನು ಸುಮ್ಮನೆ ಕೂರಕ್ಕಾಗಲ್ಲ. ಸೊ ಅಂತಿಮವಾಗಿ ಸರ್ಕಾರ ಏನೇ ಇದ್ರೂ ಕೂಡ ಸರ್ಕಾರ ವರದಿ ಕೇಳುತ್ತೆ. ಆ ವರದಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡಿಕೊಂಡು ಅಲ್ಲಿ ಕೆಲಸ ಮಾಡಿದಾಗ ಮಾತ್ರ ಅದು ಅಂತಿಮವಾಗಿ ಒಂದು ರಿಸಲ್ಟ್ ತಗೊಳ್ಬೋದು. ಸೊ ಸುಮ್ಮನೆ ನಾವು ನೀವು ಅಂತ ಹೇಳ್ಕೊಂಡು ಇಲ್ಲಿ ಮಾತಾಡಿದ್ರೆ ಅದು ಯಾವುದೇ ಕಾರಣಕ್ಕೆ ಅದು ಮನಪದ ಕೊಡಲ್ಲ. ಸೊ ಆ ಒಂದು ರೀತಿಯಲ್ಲಿ ನಮಗೆ ಬೇಜಾರಿದೆ. ಅದನ್ನು ಹೊರತುಪಡಿಸಿ ಏನೇ ಬೇಜಾರಿದ್ರು ಕೂಡ ಅದು ನಮಗೆ ಅದೇ ಸಾಮಾಜಿಕ ಪಕ್ಷದ ದಂಡವಾಗಿ ನಮಗೆ ಅದು ಕಲಿಕೆಗೆ ಒಂದು ಇನ್ನೊಂದು ವಿಷಯ. ಯಾಕಂತ ಹೇಳಿದ್ರೆ ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ನಮಗೆ ಎಂಟೈರ್ ನಾವು ಮೂಡುಬಿದ್ರೆ ತಾಲೂಕು ಎಂಟೈರ್ ತಾಲೂಕಲ್ಲಿ ನಾವು ಕೆಲಸ ಮಾಡಿದ್ದೇವೆ.
ಇದೇ ರೀತಿ ಒಂದು ವರದಿಗಳನ್ನು ಮಾಡಲಿಕ್ಕೆ ಸರ್ಕಾರದಿಂದ ಏನು ಆದೇಶ ಬಂದಿರುತ್ತೆ ಅದರ ಪ್ರಕಾರ ನಾವು ಮಾಡಿದ್ದೇವೆ. ಸೊ ಅದನ್ನು ಹೊರತುಪಡಿಸಿ ಇವಾಗ ಪ್ರಸ್ತುತ ಬಂಟ್ವಾಳ ತಾಲೂಕಿನಲ್ಲಿ ಕೂಡ ಒಂದು 7-8 ಶಾಲೆಗಳ ಒಂದು ಸಾಮಾಜಿಕ ಪರಿಶೀಲನೆ ಹೊರತು ಕೂಡ ನಡೆದಿದೆ. ಸೊ ನಮಗೆ ಆ 2 ತಾಲೂಕುಗಳಲ್ಲಿ ಅಂತ ಯಾವುದೇ ಒಂದು ಸಮಸ್ಯೆಗಳು ಬಂದಿಲ್ಲ. ಆದರೆ ಇಲ್ಲಿ ಆ ಒಂದು ಸಮಸ್ಯೆ ಬಂದಿದೆ. ಸೊ ಅದಕ್ಕೆ ನಮಗೆ ನಾವು ಅದನ್ನು ಸ್ಫೋಟಿಕ್ ಆಗಿ ತೆಕ್ಕೊಳ್ತೇವೆ. ಸೊ ಅದು ಬೇರೇನು ವಿಚಾರ ಅಲ್ಲ. ಸೊ ಇದನ್ನು ಹೊರತುಪಡಿಸಿದರೆ ಅದು ಅಂಥ ಸಮಸ್ಯೆಗಳು ಬಂದಾಗ ಅದು ವರದಿಯಲ್ಲಿ ಯಾವುದೇ ರೀತಿಯ ಪ್ರಭಾವ ಬೀರಲ್ಲ. ಅದಂತೂ ಸದ್ಯ ನಾವು ಖಂಡಿತವಾಗಿ ಹೇಳಬೇಕು. ಯಾಕಂತ ಹೇಳಿದರೆ ನಾವೇನು ಕಂಡುಕೊಂಡಂಥ ವರದಿ ಇದೆ ಮತ್ತು ಏನು ನಮಗೆ ಆ 3 ದಿನಗಳಲ್ಲಿ ಏನು ಕಂಡಿದೆ ಅದನ್ನು ನೇರವಾಗಿ ದಾಖಲಿಸಿ ಒಂದು ಸಭೆಯಲ್ಲಿ ಮಂಡನೆ ಮಾಡುವಂಥ ಪ್ರಯತ್ನ ಎಲ್ಲ ಅದು ಸಮಸ್ಯೆಗಳಿದ್ದರೂ ಕೂಡ ಇಲ್ಲದಿದ್ದರೂ ಕೂಡ ನಾವು ಅದನ್ನು ಚಾಚು ತಪ್ಪದೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಏನು ಅನುಷ್ಠಾನ ಇಲಾಖೆ ಏನಿದೆ ಶಾಲೆಯಾಗಿ ಮತ್ತು ಪೋಷಕರು, ಆ ಪೋಷಕರಿಗೆ ಅದರ ಮಧ್ಯೆ ಏನಾದರೂ ಲೋಪಗಳಾಗ್ತಿದೆಯಾ ಇದಕ್ಕೊಂದು ಸೂಕ್ತ ವೇದಿಕೆಯನ್ನು ನಾವು ಒಂದು ಸಭೆಯ ಮೂಲಕ ಅದನ್ನು ಕೊಡ್ತಾ ಇದ್ದೀವಿ. ಸೊ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಆಗಬಾರ್ದು. ಆ ಸಮಸ್ಯೆಗಳಿದ್ದಾಗ ಅಲ್ಲಿ ನಮ್ಮ ಪೋಷಕರು ಇವಾಗ ಏನು ಸಾರ್ವಜನಿಕರಾಗಿ ಉತ್ತರದಾಯಿತು ಸಾರ್ವಜನಿಕರ ಅವರ ಒಂದು ಭಾಗವಹಿಸುವಿಕೆಯಿಂದ ಇಲ್ಲಿ ಏನೇ ಸಮಸ್ಯೆಗಳ ಬಗ್ಗೆ ಚರ್ಚೆ ಆದಾಗ ಅದು ಮುಂದೆ ಸರ್ಕಾರಕ್ಕೆ ಹೋಗುವಂಥ ವರದಿ. ಸೊ ನಮ್ಮ ಪಾತ್ರ ಇಷ್ಟೇ, ವರದಿ ಏನಿದೆ ಅದನ್ನು ದಾಖಲಿಸಿಕೊಂಡು ಸಭೆ ಮುಂದಿಡುವಂಥ ಪ್ರಯತ್ನ. ಸೊ ಈ ಸಭೆ ಎಲ್ರಿಗೂ ಸೂಕ್ತ ವೇದಿಕೆಯನ್ನಾಗಿ ಕಲ್ಪಿಸಿಕೊಟ್ಟಿದೆ. ಆ ಸಭೆಯನ್ನು ನೀವು ಸೂಕ್ತ ರೀತಿಯಲ್ಲಿ ಬಳಸ್ಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ಪೋಷಕರಾಗಿ ನಿಮ್ಮೆಲ್ಲರಿಗೂ ಇರುವಂಥದ್ದು. ಸೊ ಅದು ಮತ್ತೆ ಇದು ಯಾಕೆ ಅಂತ ಹೇಳಿದ್ರೆ ಒಂದು ಪಾರದರ್ಶಕತೆಯನ್ನು ಮುಂದಿನ ದಿನಗಳಲ್ಲಿ ಕೂಡ ಕಾಯ್ದುಕೊಂಡು ಹೋಗಬೇಕಾಗಿರುವಂಥದ್ದು. ಮತ್ತೆ ಆ ಯೋಜನೆಯಲ್ಲಿ ಏನಾದರೂ ಗುರುತರವಾದ ಒಂದು ಬದಲಾವಣೆಗಳನ್ನು ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಒಂದು ವರದಿ ಮುಂದೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅದು ಸರ್ಕಾರಕ್ಕೆ ಹೋಗಿ ಅಲ್ಲಿ ಏನಾದರೂ ಬದಲಾವಣೆಗಳಾಗಬೇಕು ಅಂತ ಹೇಳಿದ್ರೆ ಆ ಮಧ್ಯಾಹ್ನ ಬಿಸಿಲು ಯೋಜನೆಯಲ್ಲಿ ಬದಲಾವಣೆಗಳಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ಬದಲಾವಣೆಗಳಿಗೆ ಈ ಕಾರಣ ಆಗುತ್ತೆ ಈ ವರದಿಗಳು. ಹಾಗಾಗಿ ಸೊ ಪೋಷಕರು ಏನಿದ್ದೀರಾ, ಸೊ ನಿಮಗೇನು ಇವತ್ತು ಈ ಶಾಲೆಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಮಧ್ಯಾಹ್ನ ಬಿಸಿಲು ಯೋಜನೆಯಲ್ಲಿ ಅದನ್ನು ನೀವು ಮುಕ್ತವಾಗಿ ಹೇಳಿಕೊಳ್ಳಿ. ಸೊ ಹೇಳ್ಕೊಳ್ಳೋದಕ್ಕೆ ಸೂಕ್ತ ವೇದಿಕೆಯನ್ನು ಕಲ್ಪಿಸಿಕೊಳ್ಳುವಂಥದ್ದು ಈ ಒಂದು ಸಾಮಾಜಿಕ ಪರಿಶೀಲನಾ ತಂಡದ ಭಾಗವಾಗಿದೆ. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಬೇಜಾರಿನ ವಿಷಯ ಅಂತ ಹೇಳಿದ್ರೆ ನನಗೆ ನಾನು ಒಬ್ಬರೇ ಹೇಳ್ತೇನೆ, ಅದನ್ನು ಮುಚ್ಚುಮರೆ ಏನಿಲ್ಲ. ಸೊ ಇಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಅಡುಗೆ ಸಹಾಯಕಿಯರಿದ್ದಾರೆ. ನಾನು ಪ್ರಾರಂಭದ ದಿನದಲ್ಲಿ ಬಂದಾಗ ಆ ಅಡುಗೆ ಸಹಾಯಕಿಯರು ಏನು ಅವರಿಗೆ ಮಕ್ಕಳ ಹಾಜರಾತಿಗೆ ಅನುಗುಣವಾಗಿ ಅವರು ಆಹಾರವನ್ನು ತಯಾರಿಸಬೇಕು. ಸೊ ನಾವು ಅದೇ ಪಾರ್ಟ್ ಆಫ್ ಆಡಿಟ್ ಅದರಲ್ಲಿ ಮಕ್ಕಳಿಗೆ ಇವತ್ತು ಎಷ್ಟು ಅಕ್ಕಿ ಹಾಕಿದ್ದೀರಾ, ಎಷ್ಟು ತರಕಾರಿ ಮಾಡಿಸ್ಕೊಂಡಿದ್ದೀರಾ ಊಟಕ್ಕೆ ಅಂತ ಕೇಳಿದಾಗ ಅವರಿಗೆ ಮಾಹಿತಿ ಇರಲಿಲ್ಲ. ಮತ್ತೆ ಒಂದು ಏನಾದರೂ ಅಗ್ನಿಯ ಅವಘಡಗಳು ಸಂಭವಿಸಿದಾಗ ಅದು ಏನು ಫೈರ್ ಎಕ್ಸ್ಟಿಂಗ್ವಿಷರ್ ಇದೆ, ಸೊ ಅದನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಕೂಡ ಅವರಿಗೆ ತರಬೇತಿಯನ್ನು ಕೊಟ್ಟಿರ್ತಾರೆ. ಬಟ್ ಆ ಕೊಟ್ಟಿರುವಂಥ ಸಂದರ್ಭದಲ್ಲಿ ಇವರ ಹಾಜರಾತಿ ಇತ್ತು ಇನ್ನೂ ಗೊತ್ತಿಲ್ಲ. ಬಟ್ ಅವರಿಗೆ ಸರಿಯಾದ ಮಾಹಿತಿನೇ ಇಲ್ಲ ಅದನ್ನು ಬಳಸಲಿಕ್ಕೆ. ಸೊ ಈ ಎಲ್ಲ ಸಮಸ್ಯೆಗಳಿವೆ. ಮಕ್ಕಳ ಹಿತದೃಷ್ಟಿಯಿಂದ ಅವಶ್ಯಕವಾಗಿದೆ. ಸೊ ಇದೆಲ್ಲ ನಾನು ಯಾಕೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ವರದಿಗಳಲ್ಲಿ ಇದು ಸೇರಲ್ಲ, ಇದು ಹೊರಗಡೆ ಇರುತ್ತೆ. ಸೊ ಇದನ್ನು ನಾವೇ ಸರಿಪಡಿಸಿಕೊಂಡು ಹೋಗಬೇಕು, ಶಾಲೆಯ ಜವಾಬ್ದಾರಿ ಇದೆ. ಸೊ ಹಾಗಾಗಿ ಸೊ ಇದನ್ನು ಮತ್ತೊಮ್ಮೆ ಪ್ರಸ್ತಾಪ ಮಾಡಿದ್ದೇನೆ. ಸೊ ಇವತ್ತು ಬೇರೆ ಏನಾದರೂ ಇದ್ದರೆ ನೀವು ಹೇಳಬೇಕು. ಸೊ ನಾವೇನು ಕಂಡುಕೊಂಡಂಥ ವರದಿ ಇದೆ ಅದನ್ನು ನಿಮಗೆ ಮಂಡನೆ ಮಾಡ್ತಾರೆ. ಆ ಮಂಡನೆ ಮಾಡಿರೋ ಬಗ್ಗೆ ಚರ್ಚೆಗೆ ಕೂಡ ಮುಕ್ತ ಅವಕಾಶ ಇದೆ. ಸೊ ಅದನ್ನು ಮತ್ತೊಮ್ಮೆ ನಿಮ್ಮ ವರದಿ ಮುಗಿದ ನಂತರ ನಿಮಗೆ ನಿಮ್ಮ ಅಂಗಳಕ್ಕೆ ಬರುತ್ತೆ. ಸೊ ಅಂತಿಮವಾಗಿ ನಾವೇನೇ ಒಂದು ಕರಡು ವರದಿ ಪ್ರತಿ ತಯಾರು ಮಾಡಿದ್ರು ಕೂಡ ನಾವು ನೇರವಾಗಿ 3 ದಿನಗಳಲ್ಲಿ ನಾವು ನೋಡಿರುವಂಥದ್ದು ನೇರವಾಗಿ ಅದನ್ನು ದಾಖಲು ಮಾಡಿರ್ತೀವಿ. ನಮ್ಮ ವರದಿ ಕೂಡ ತಪ್ಪಿರ್ಬೋದು, ಸೊ ಅದನ್ನು ನೀವು ಪ್ರಶ್ನೆ ಮಾಡ್ಬೋದು. ಸೊ ನೀವು ಮಾಡಿರುವಂಥದ್ದು ತಪ್ಪಿದೆ, ಈ ರೀತಿ ಇದೆ ಅಂತ ಅದಕ್ಕೆ ಅವಕಾಶ ಇದೆ. ಮುಕ್ತವಾಗಿದೆ ಎಲ್ಲವೂ. ನಾವು ಮಾಡಿದ್ದು ಫೈನಲ್ ಅಂತಲ್ಲ. ನಾವು ಈ 3 ದಿನಗಳಲ್ಲಿ ಕಂಡುಕೊಂಡಂಥ ವರದಿಗಳನ್ನು ದಾಖಲು ಮಾಡಿರುವಂಥದ್ದು. ಸೊ ಅದರ ಬಗ್ಗೆ ಚರ್ಚೆ ಮಾಡಿಕೊಳ್ಳಿ. ಏನೇ ಮುಂದೆ
ಬೇಡಿಕೆಗಳಿರ್ಬೋದು, ಬಿಸಿಯೂಟ ಯೋಜನೆ ಬಗ್ಗೆ. ಸೊ ಅದನ್ನು ಕೂಡ ನೀವು ಈ ಒಂದು ಸಭೆಯಲ್ಲಿ ದಾಖಲು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಈ ಒಂದು ಯೋಜನೆ ಬಗ್ಗೆ ಮತ್ತು ಸಾಮಾಜಿಕ ಪರಿಷತ್ತಿನ ಬಗ್ಗೆ ನನಗೆ ಮಾತುಗಳನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಾ. ಎಲ್ಲರನ್ನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮಧ್ಯಾಹ್ನ ಉಪಹಾರ ಯೋಜನೆಯ ಬಗ್ಗೆ ಸವಿಸ್ತಾರವಾಗಿ ಅದರ ಉದ್ದೇಶಗಳೇನು, ಶಿಕ್ಷಣದಲ್ಲಿ ಅದರ ಮಹತ್ವ ಏನು ಎಂಬುದನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಜೊತೆಗೆ ಶಾಲೆಯಲ್ಲಿ ಅವರು ಕಂಡುಕೊಂಡಂಥ ಅಂಶಗಳ ಬಗ್ಗೆಯೂ ಹೇಳಿದ್ದಾರೆ. ಇದರ ಜೊತೆಗೆ ಕೆಲವೊಮ್ಮೆ ಮಾಹಿತಿ ಕೊರತೆಯಿಂದಾಗಿ ಕೆಲವೊಮ್ಮೆ ಸಮಸ್ಯೆಗಳು ಉದ್ಭವಿಸ್ತವೆ. ಸ್ವಲ್ಪ ನಮಗೂ ಮಾಹಿತಿಯ ಸ್ವಲ್ಪ ಕೊರತೆ ಆಗಿದ್ದರಿಂದಾಗಿ ಅದು ಅಂದರೆ ನಮ್ಮ ಮುಖ್ಯ ಶಿಕ್ಷಕರು ರಿಟೈರ್ಡ್ ಆದರು. ರಿಟೈರ್ಡ್ ಆಗುವಾಗ ಏನಾಯಿತು ಅಂತ ಹೇಳಿದ್ರೆ ಅವರ ಮೊಬೈಲ್ ನಂಬರ್ ಅಕ್ಷರ ದಾಸೋಹದಲ್ಲಿ ಇದ್ದದ್ರಿಂದಾಗಿ ನಮ್ಮ ಈಗಿರುವಂಥ ಮುಖ್ಯ ಶಿಕ್ಷಕರ ನಂಬರ್ ಎಂಟ್ರಿ ಆಗದೇ ಇರೋದ್ರಿಂದಾಗಿ ಅಲ್ಲಿ ಒಂದು ಮೀಟಿಂಗನ್ನು ಕರೆದಾಗ ಆ ಬಗ್ಗೆ ನಮಗೆ ಅದು ಮಾಹಿತಿ ಕೊರತೆ ಆಯಿತು. ತದನಂತರ ಬಂದ ಮಾಹಿತಿಗಳು ನಮಗೆ ಇವರ ನಂಬರನ್ನು ಆ್ಯಡ್ ಮಾಡಿದಾಗ ಸಿಕ್ಕಿತ್ತು. ಈ ಒಂದು ಮಾಹಿತಿ ಕೊರತೆಯಿಂದ ಕೆಲವೊಂದು ಅಂಶಗಳು ತೊಂದರೆ ಆಗಿರ್ಬೋದು. ದಯವಿಟ್ಟು ಈ ಅಂಶಗಳನ್ನು ನಾವು ಮುಂದಿನ ಹಂತದಲ್ಲಿ ಸರಿಪಡಿಸಿಕೊಳ್ತೇವೆ. ಯಾವುದೇ ರೀತಿಯ ನಮ್ಮಿಂದ ಯಾವುದೇ ರೀತಿಯ ತೊಂದರೆಗಳಾಗಿದ್ದರೆ ನಾವು ಅದನ್ನು ದಯವಿಟ್ಟು ಕ್ಷಮಿಸಬೇಕು. ಮುಂದಿನ ಹಂತದಲ್ಲಿ ನಾವು ಅದನ್ನು ಸರಿಪಡಿಸಿಕೊಳ್ತೇವೆ. ಈ ಉಪಹಾರ ಯೋಜನೆಯನ್ನು ವ್ಯವಸ್ಥಿತವಾಗಿ ನಮ್ಮಿಂದ ಎಷ್ಟು ಸಾಧ್ಯವಿದೆಯೋ ಅಷ್ಟು ವ್ಯವಸ್ಥಿತವಾಗಿ ನಾವು ನಡೆಸಿಕೊಂಡು ಹೋಗ್ತೇವೆ ಎನ್ನುವಂಥ ಭರವಸೆಯನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಈ ಒಂದು ಸಾಮಾಜಿಕ ಸಮೀಕ್ಷೆಯನ್ನು ವ್ಯವಸ್ಥಿತವಾಗಿ ನಡೆಸಿಕೊಟ್ಟು ಅದರ ಮಹತ್ವವನ್ನು ತಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ ತಿಳಿಸಿದಂಥ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾದಂಥ ಶ್ರೀಯುತ ಹರೀಶ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಇನ್ನು ಈ 3 ದಿನಗಳಲ್ಲಿ ಅವರು ಮಾಡಿದಂಥ ಪರಿಶೋಧನೆಯಿಂದ ಅವರು ಕಂಡುಕೊಂಡ ಅಂಶಗಳನ್ನು ಅವರು ವರದಿಯ ರೂಪದಲ್ಲಿ ಸಿದ್ಧಪಡಿಸಿದ್ದಾರೆ. ಈ ವರದಿಯನ್ನು ಈಗ ಮಂಡಿಸ್ತಾ ಇದ್ದಾರೆ. PM ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಈಗ ಸವಿತಾ ಮೇಡಮ್ ಅವರು ಮಂಡಿಸ್ತಾ ಇದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀತಿಯರೆ ಮೂಡುಬಿದಿರೆ ವಲಯ ಈ ಪೋಷಣ ಶಕ್ತಿ ಅಭಿಯಾನ ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮಸಭಾ ನಡವಳಿಕೆಗಳು ವರದಿ ಸಾರಾಂಶ ವಿದ್ಯಾರ್ಥಿಗಳ ದಾಖಲಾತಿ ಮತ್ತು ಹಾಜರಾತಿಗೆ ಸಂಬಂಧಿಸಿರುವ ಬಗ್ಗೆ ಸದರಿ ಸಾಲಿನಲ್ಲಿ ಒಟ್ಟು 287 ವಿದ್ಯಾರ್ಥಿಗಳು ದಾಖಲಾಗಿದ್ದು ಸಾಮಾಜಿಕ ಪರಿಶೋಧನೆಯ ಮೊದಲನೇ ದಿನ 273 ವಿದ್ಯಾರ್ಥಿಗಳು ಹಾಗೂ ಎರಡನೇ ದಿನ 277 ವಿದ್ಯಾರ್ಥಿಗಳು ಹಾಜರಿದ್ದರು. ಎಲ್ಲ ವಿದ್ಯಾರ್ಥಿಗಳು ಬಿಸಿಯೂಟ ಸ್ವೀಕರಿಸುವ ಬಗ್ಗೆ ಪರಿಶೀಲಿಸಲಾಗಿದೆ. ಆಹಾರದಲ್ಲಿ ಪೌಷ್ಟಿಕಾಂಶವುಳ್ಳ ತರಕಾರಿಗಳನ್ನು ಉಪಯೋಗಿಸುತ್ತಿದ್ದು ಪ್ರತಿನಿತ್ಯ ವಿವಿಧ ರೀತಿಯ ಪೌಷ್ಟಿಕಾಂಶವುಳ್ಳ ತರಕಾರಿಗಳನ್ನು ನೀಡುತ್ತಿದ್ದಾರೆ. ಈ ಆಹಾರದಲ್ಲಿ ವಿಟಮಿನ್ A, E, C ಗಳಂತಹ ಪೌಷ್ಟಿಕಾಂಶಗಳಿರುವುದು ಕಂಡುಬಂದಿರುತ್ತದೆ. ಅಡುಗೆ ಕೇಂದ್ರವು ಸ್ವಚ್ಛತೆಯಿಂದ ಇದ್ದು ಇನ್ನಷ್ಟು ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಬೇಕಾಗಿದೆ. ನೀರಿನ ವ್ಯವಸ್ಥೆ ಇದೆ. ಕಟ್ಟಡ ಸುರಕ್ಷತೆಯಿಂದ ಕೂಡಿದ್ದು ದಾಸ್ತಾನು ಕೊಠಡಿ ಪ್ರತ್ಯೇಕವಾಗಿದೆ. ಅಡುಗೆ ಸಿದ್ಧಪಡಿಸಲು ಬೇಕಾದ ಪಾತ್ರೆ ಪರಿಕರಗಳು ಸಾಕಷ್ಟು ಇರುತ್ತದೆ. ಎಲ್ಲ ಮಕ್ಕಳು ಮಧ್ಯಾಹ್ನದ ಬಿಸಿಯೂಟ ಸೇವಿಸುತ್ತಿರುವುದು ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಂಡುಬಂದಿರುತ್ತದೆ. 1 ರಿಂದ 5ನೇ ತರಗತಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆಹಾರ ಧಾನ್ಯಗಳು ಪೂರೈಕೆಯಾಗುತ್ತಿದ್ದು ದಿನಾಂಕ 2/9/2025 ಮತ್ತು 12/12/2025 ಮಾಸಿಕವಾಗಿ ಶಾಲೆಗೆ ಆಹಾರ ಪೂರೈಕೆಯಾಗಿರುತ್ತದೆ. 6 ರಿಂದ 7ನೇ ತರಗತಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆಹಾರ ಧಾನ್ಯಗಳು ಪೂರೈಕೆಯಾಗುತ್ತಿಲ್ಲ. ದಿನಾಂಕ 2/9/2025 ಆಹಾರ ಧಾನ್ಯ ಪೂರೈಕೆಯಾಗಿರುತ್ತದೆ. ದಾಸ್ತಾನು ಕೇಂದ್ರದಲ್ಲಿ ನಿರ್ವಹಿಸಿರುವ ಪುಸ್ತಕದಲ್ಲಿ ಒಟ್ಟು ಅಕ್ಕಿ 1 ರಿಂದ 5ನೇ ತರಗತಿವರೆಗೆ 321.400 kg, 6 ರಿಂದ 8ನೇ ತರಗತಿವರೆಗೆ -41.70 kg, ಬೇಳೆ 1 ರಿಂದ 5 27.14 kg, 6 ರಿಂದ 8ನೇ ತರಗತಿವರೆಗೆ -32.27 kg, ಎಣ್ಣೆ 1 ರಿಂದ 5ನೇ ತರಗತಿವರೆಗೆ 11.785 ಲೀಟರ್, 6 ರಿಂದ 8ನೇ ತರಗತಿವರೆಗೆ 4.61 ಲೀಟರ್, ಹಾಲಿನ ಪುಡಿ 1 ರಿಂದ 7ನೇ ತರಗತಿವರೆಗೆ 140 kg, 438 kg, 0.438 kg, ರಾಗಿ ಹುಡಿ 1 ರಿಂದ 7ನೇ ತರಗತಿ 15 kg ನಮೂದಾಗಿದ್ದು ಸಾಮಾಜಿಕ ಪರಿಶೋಧನಾ ತಂಡ ಪರಿಶೀಲಿಸಿದ ಸಂದರ್ಭದಲ್ಲಿ ಅಕ್ಕಿ 325 kg, ಬೇಳೆ 5 kg, ರಾಗಿ ಹುಡಿ 15 kg, ಹಾಲಿನ ಹುಡಿ 137 kg, ಎಣ್ಣೆ 16 ಲೀಟರ್ ಕಂಡುಬಂದಿರುತ್ತದೆ.
6.78 ಪೈಸೆ, 6ರಿಂದ 8ನೇ ತರಗತಿವರೆಗೆ ತಲಾ ರೂಪಾಯಿ 10.17 ಪೈಸೆ ಆಹಾರ ತಯಾರಿಕಾ ವೆಚ್ಚದಂತೆ ಆಹಾರ ತಯಾರಿಸುತ್ತಿದ್ದು, ಮಕ್ಕಳ ಉತ್ತಮ ರೀತಿಯಲ್ಲಿ ಆಹಾರ ಸೇವನೆ ಮಾಡುತ್ತಿರುವುದು ಸಾಮಾಜಿಕ ಪರಿಶೋಧನಾ ಸಮಯದಲ್ಲಿ ಕಂಡುಬಂದಿರುತ್ತದೆ. ಮುಖ್ಯ ಅಡುಗೆ ಸಿಬ್ಬಂದಿಯವರಿಗೆ ರು. 4,700ರಂತೆ ಹಾಗೂ ಸಹಾಯಕ ಸಿಬ್ಬಂದಿಯವರಿಗೆ ರು. 4,600ರಂತೆ ವೇತನ ನೀಡುತ್ತಿದ್ದಾರೆ. ಒಟ್ಟು ಒಬ್ಬರು ಮುಖ್ಯ ಅಡುಗೆ ಸಿಬ್ಬಂದಿ ಮತ್ತು 3 ಸಹಾಯಕ ಸಿಬ್ಬಂದಿಯವರು ಇರುವುದು ಕಂಡುಬಂದಿರುತ್ತದೆ. ಅಕ್ಷರ ದಾಸೋಹ ಖಾತೆಯ ಮುಖ್ಯ ಶಿಕ್ಷಕರು ಮತ್ತು SDMC ಅಧ್ಯಕ್ಷರ ಜಂಟಿ ಖಾತೆಯಾಗಿದ್ದು, ಶೈಕ್ಷಣಿಕ ವರ್ಷದಲ್ಲಿ ಒಟ್ಟು ರು. 2,10,309 ಅನುದಾನ ಬಂದಿರುತ್ತದೆ. ಮತ್ತು ಸಾಮಾಜಿಕ ಪರಿಶೋಧನಾ ತಂಡ ಭೇಟಿ ನೀಡಿದ ದಿನಾಂಕ 19/12/2025ರಂದು ಅಕ್ಷರ ದಾಸೋಹ ಖಾತೆಯಲ್ಲಿರುವ ಅನುದಾನದ ಉಳಿಕೆ ಮೊತ್ತ 2,65,991.68 ಕಂಡುಬಂದಿರುತ್ತದೆ. ಮಧ್ಯಾಹ್ನದ ಉಪಹಾರ ಯೋಜನೆಯ ಫಲಾನುಭವಿಗಳು ಒಟ್ಟಾಗಿ ಕೂತು ಆಹಾರ ಸೇವಿಸುತ್ತಿದ್ದಾರೆ. ಮಕ್ಕಳಲ್ಲಿ ಯಾವುದೇ ರೀತಿಯ ತಾರತಮ್ಯಗಳು ಕಂಡುಬಂದಿರುವುದಿಲ್ಲ. ಆರೋಗ್ಯ ತಪಾಸಣೆ ಕಾರ್ಡ್ ಮತ್ತು ಪೋಷಣ್ ಕಾರ್ಡ್ಗಳನ್ನು ಮತ್ತು ದಾಖಲೆಗಳನ್ನು ವಿದ್ಯಾರ್ಥಿಗಳು ತರಗತಿವಾದ ಸರಿಯಾಗಿ ನಿರ್ವಹಿಸಲಾಗುತ್ತಿದೆ. ಶಾಲೆಯಲ್ಲಿ ಅಡುಗೆ ಸಿಬ್ಬಂದಿಯವರು ಮತ್ತು ಮುಖ್ಯ ಶಿಕ್ಷಕರು ಬೇಯಿಸಿದ ಆಹಾರವನ್ನು ಸೇವಿಸಿ ರುಚಿಯನ್ನು ರುಚಿ ಪುಸ್ತಕದಲ್ಲಿ ನಮೂದಿಸಿರುತ್ತಾರೆ. ಮಕ್ಕಳಿಗೆ ಬೇಕಾದ ತಟ್ಟೆ ಲೋಟ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿರುವುದು ಕಂಡುಬಂದಿರುತ್ತದೆ. ಮಕ್ಕಳಿಗೆ 6 ದಿನ ಮೊಟ್ಟೆಯನ್ನು ನೀಡಲಾಗುತ್ತಿದೆ. ಅಡುಗೆ ಕೇಂದ್ರದಲ್ಲಿ ಅಗ್ನಿನಂದಕ ಉಪಕರಣವನ್ನು ನಿರ್ವಹಿಸಲಾಗುತ್ತಿದೆ. ಇದನ್ನು ಉಪಯೋಗಿಸುವ ತರಗತಿಯನ್ನು ಮುಖ್ಯ ಅಡುಗೆ ಸಿಬ್ಬಂದಿಯವರಿಗೆ ಶಾಲಾ ಶಿಕ್ಷಕ ವರ್ಗದವರು ತಿಳಿಸಿದ್ದು, ಆದರೆ ಸಾಮಾಜಿಕ ಪರಿಶೋಧನಾ ಸಮಯದಲ್ಲಿ ಅಡುಗೆ ಸಿಬ್ಬಂದಿಯವರ ಅಗ್ನಿನಂದಕ ಉಪಕರಣ ಉಪಯೋಗಿಸುವ ಬಗ್ಗೆ ಮಾಹಿತಿ ಕೊರತೆ ಇರುವುದು ಕಂಡುಬಂದಿರುತ್ತದೆ. ಆಹಾರ ಅಪವ್ಯಯ ಆಗುತ್ತಿರುವ ಪ್ರಕರಣಗಳು. ಶಾಲೆಯಲ್ಲಿ ಮಕ್ಕಳು ಬಿಸಿಯೂಟವನ್ನು ಸೇವಿಸುತ್ತಿದ್ದು ಆಹಾರ ಅಪವ್ಯಯವಾಗುತ್ತಿರುವ ಪ್ರಕರಣ ಕಂಡುಬಂದಿರುವುದಿಲ್ಲ. ಸಾಮಾಜಿಕ ಪರಿಶೋಧನಾ ತಂಡ ಪರಿಶೀಲನೆ ಮಾಡಿರುತ್ತದೆ. ಅಡುಗೆ ಕೇಂದ್ರದಲ್ಲಿ ಶಾಲಾ ಹಾಜರಾತಿ ವಿವರಗಳು ಲಭ್ಯವಿದ್ದು, ಶಾಲಾ ಹಾಜರಾತಿ ಪುಸ್ತಕ ಮತ್ತು ಅಡುಗೆ ಕೇಂದ್ರದಲ್ಲಿರುವ ಹಾಜರಾತಿ ಪುಸ್ತಕಕ್ಕೂ ವ್ಯತ್ಯಾಸ ಕಂಡುಬಂದಿರುತ್ತದೆ. ಸಾಮಾಜಿಕ ಪರಿಶೋಧನಾ ತಂಡ ಗಮನಿಸಿದ ಧನಾತ್ಮಕ ಅಂಶ: ಎಲ್ಲ ಮಕ್ಕಳು ಮಧ್ಯಾಹ್ನ ಬಿಸಿಯೂಟ ಸೇವಿಸುತ್ತಿರುವುದು ಒಟ್ಟಾಗಿ ಬಿಸಿಯೂಟ ಸೇವಿಸುತ್ತಿರುವುದು ಉತ್ತಮ ಅಂಶವಾಗಿದೆ. ಧನಾತ್ಮಕ ಅಂಶಗಳು: ಶಾಲೆಯಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯ ಇಲಾಖಾ ಸೂಚಿತ ಮೆನು ಚಾರ್ಟ್ ಅಳವಡಿಸಿಲ್ಲ. ಸಾಮಾಜಿಕ ಪರಿಶೋಧನೆಯ ಮೊದಲನೇ ಮತ್ತು 2ನೇ ದಿನ ಅಡುಗೆ ಸಿಬ್ಬಂದಿಗಳು ಅಡುಗೆ ತಯಾರಿಸುವಾಗ ತಲೆಗೌಸು ಮಾತ್ರ ಬಳಸುತ್ತಿದ್ದು, ಏಪ್ರಾನ್ಗಳನ್ನು ಧರಿಸದೇ ಇರುವುದು ಕಂಡುಬಂದಿರುತ್ತದೆ. ಶಾಲೆಯಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆಯ ಲೋಗೋ ಅಳವಡಿಸಿಲ್ಲ. ಮಧ್ಯಾಹ್ನ ಉಪಹಾರ ಯೋಜನೆಯ ಟೋಲ್ ಫ್ರೀ ಸಂಖ್ಯೆ ಅಳವಡಿಸಿಲ್ಲ. ಅಡುಗೆ ಸಿಬ್ಬಂದಿಯವರಿಗೆ ಮಕ್ಕಳಿಗೆ ನೀಡುತ್ತಿರುವ ಆಹಾರಕ್ಕೆ ಬಳಸುವ ಅಕ್ಕಿ, ಗೋಧಿ, ಬೇಳೆ, ತರಕಾರಿ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಎನ್ನುವ ಬಗ್ಗೆ ಮಾಹಿತಿ ಇಲ್ಲ. ಅಡುಗೆ ಸಿಬ್ಬಂದಿಯವರಿಗೆ ಅಗ್ನಿನಂದಕವನ್ನು ಬಳಸುವ ಬಗ್ಗೆ ಶಾಲಾ ಶಿಕ್ಷಕರು ಮಾಹಿತಿಯನ್ನು ನೀಡಿದ್ದು, ಸಾಮಾಜಿಕ ಪರಿಶೋಧನಾ ಸಮಯದಲ್ಲಿ ಈ ಬಗ್ಗೆ ಮಾಹಿತಿ ಕೊರತೆ ಇರುವುದು ಕಂಡುಬಂದಿರುತ್ತದೆ. ಸಾಮಾಜಿಕ ಪರಿಶೋಧನಾ ತಂಡ ಪಾಲಕರ ಮತ್ತು ಪೋಷಕರ ಮನೆ ಭೇಟಿ ನೀಡುವ ಸಂದರ್ಭದಲ್ಲಿ ಕೆಲವೊಮ್ಮೆ ಅನ್ನ ತುಂಬ ಬೆಂದು ಹೋಗುತ್ತಿದ್ದು, ಇದರಿಂದ ಮಕ್ಕಳಿಗೆ ಊಟ ಮಾಡಲು ಅಸಾಧ್ಯವಾಗುತ್ತಿರುವುದಾಗಿ ಪೋಷಕರು ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ತಿಳಿಸಿರುತ್ತಾರೆ. ಸಾಮಾಜಿಕ ಪರಿಶೋಧನಾ ತಂಡಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಸಹಕಾರ ನೀಡಿರುವುದಿಲ್ಲ. ಧನ್ಯವಾದಗಳು. ಸಾಮಾಜಿಕ ಪರಿಶೋಧನೆಯ ಸಂಪೂರ್ಣ ವರದಿಯನ್ನು ಮಂಡಿಸಿದಂಥ ಸವಿತಾ ಮೇಡಮ್ ಅವರಿಗೆ ಕೃತಜ್ಞತೆಗಳು. ಈಗ ಮಂಡಿಸಿರುವಂಥ ವರದಿಯ ಬಗ್ಗೆ ಪಾಲಕರು ಮತ್ತು ಪೋಷಕರ ಚರ್ಚೆ ಏನಾದರೂ ಅಂಶಗಳಿದ್ದರೆ ಮಾಡಬಹುದು. ಚರ್ಚೆಗೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಪೋಷಕರಿಗೆ ಏನಾದರೂ ಮಾಹಿತಿ ವಿಷಯಗಳು ಹೇಳಲಿಕ್ಕಿದ್ರೆ ತಾವು ತಿಳಿಸ್ಬೋದು.
ವರ್ಷದ 365 ದಿವಸ ಕೂಡ ಪರಿಶೀಲನೆ ಬರೋದಿಲ್ಲ ಅಲ್ಲಿ. ಅದನ್ನು ಬರುವಾಗ ಏನು ಪಾಯಿಂಟ್ ಇದೆ ಅದನ್ನು ಕರೆಕ್ಟ್ ಮಾಡಬೇಕು. ಇನ್ನು ಕೂಡ ಹೇಗೆ ಅದನ್ನು ವರದಿಯಲ್ಲಿ ತುಂಬ ಇದೆ ಪಾಯಿಂಟ್. ಅವರಿಗೆ ಇನ್ನೂ ಕೂಡ ಅವರಿಗೆ ಎಜುಕೇಟ್ ಮಾಡಬೇಕು. ಯಾಕಂದರೆ ಮಕ್ಕಳ ಆಹಾರದ ವಿಷಯ ನೀವು ನೋಡಿ, ಪೇರೆಂಟ್ಸ್ ಧೈರ್ಯದಲ್ಲಿ ಕಳಿಸ್ತೀರಿ ಶಾಲೆಗೆ, ಏನೋ ಇಲ್ಲಿ ಮಾಡಿಕೊಡ್ತಾರೆ ಅಂತೇಳಿ. ಹಾಗಂತೇಳಿ ನಿಮಗೆ ಕೂಡ ಒಂದು ನಂಬಿಕೆ ಬೇಕು, ಶಾಲೆ ಮತ್ತು ನಿಮಗೆ ನಂಬಿಕೆ ಬೇಕು ಮಕ್ಕಳನ್ನು ಕಳಿಸುವಾಗ. ಈಗ ನಾವು ಇವರನ್ನೆಲ್ಲ HM ಇಲ್ಲಿ SDM ಜಸ್ಟಿಫೈ ಮಾಡಲಿಕ್ಕೆ ಆಗುತ್ತಿಲ್ಲ. ಕೆಲವೊಂದು ವಿಚಾರದಲ್ಲಿ ಹೌದು ತಪ್ಪಾಗಿದೆ, ಅದನ್ನು ಸರಿ ಮಾಡಬೇಕು. ನಿಮ್ಮ ನಂಬಿಕೆಗೆ ಘಾಸಿ ಆಗ್ಬೋದು ಅಂತ ಹೇಳಿ. ಯಾಕೆ ನೀವು ಮನೆಯಲ್ಲಿ ಹೇಗೆ ಮಕ್ಕಳಿಗೆ ಒಳ್ಳೆ ಒಂದು ಆಹಾರ ಕೊಡ್ತೀರಾ, ಅದೇ ಆಹಾರವನ್ನು ಎಕ್ಸ್ಪೆಕ್ಟ್ ಮಾಡೋದು ಶಾಲೆಯಿಂದ. ಆ ಶಾಲೆಯಲ್ಲಿ ಕೂಡ ನಮಗೆ ಸಿಗಬೇಕೆನ್ನುವಂಥದ್ದು ನಮ್ಮ ಸರ್ಕಾರದ, ನಮ್ಮ ಅಂತ ಹೇಳಿದ್ರೆ ನಾವು ಸರ್ಕಾರದಿಂದ ಪರಿಶೀಲನೆಗೆ ಬಂದವರು, ಅದು ನಮ್ಮ ಕೂಡ ಆಗಿದೆ. ಮತ್ತು SDMC ಮತ್ತು ಎಲ್ಲ ಮುಖ್ಯೋಪಾಧ್ಯಾಯರ ಕರ್ತವ್ಯ ಕೂಡ. ಅದರಿಂದ ಇಲ್ಲಿ ಯಾರನ್ನ ಕೂಡ ರಕ್ಷಿಸುವುದು ಅಥವಾ ಅವರ ಬಗ್ಗೆ ವಾದ ಮಾಡುವುದು ಅಥವಾ ಹೀಗೆ ಆಗುವುದಲ್ಲ. ಅದನ್ನು ಈಗ ವರದಿಯಲ್ಲಿ ಅದು ಅಂತಿಮ ಅಂತ ಹೇಳಿಲ್ಲ, ಬಟ್ ಅದನ್ನೇ ಸರಿ ಮಾಡಿಕೊಂಡು ಹೋಗಬೇಕಂತ. ಯಾಕಂದ್ರೆ ನಮ್ಮ ಮಕ್ಕಳ ಪ್ರಶ್ನೆ. ಈಗ ನಮ್ಮ ಮಕ್ಕಳು ಅಂತ ಹೇಳಿದ್ರೆ ಅಲ್ಲಿ ಆ ನಂಬಿಕೆಯ ಮೇಲ್ಗಡೆ ಊಟ ಮಾಡುವಂಥದ್ದು, ತಿಂಡಿ ತಿನ್ನುವಂಥದ್ದು, ಅದು ಸರಿ ಇರಬೇಕು ಒಂದು ಆಶಯ. ಬೇರೆ ಹೇಗೆ ಅದನ್ನು ಡೆವಲಪ್ ಮಾಡ್ಬೋದು ಅಥವಾ ಅಭಿವೃದ್ಧಿ ಪಡಿಸಬೇಕು ನಿಮ್ಮ ಏನು ಸಲಹೆ ಇದ್ದರೆ ನಾವು ಅದನ್ನು ನೋಟ್ ಮಾಡ್ತೇವೆ. ಯಾಕಂದರೆ ಇಲ್ಲಿಯ ರಿಪೋರ್ಟ್ ಏನಿದೆ ಆ ರಿಪೋರ್ಟನ್ನು ನಾವು ಗೌರ್ಮೆಂಟಿಗೆ ಕಳಿಸುವಂಥದ್ದು. ಗೌರ್ಮೆಂಟ್ ಅಂತ ಹೇಳಿದ್ರೆ ಅದು ಸ್ಟೇಟ್ ಗೌರ್ಮೆಂಟ್ ಹೋಗ್ತದೆ, ಸೆಂಟ್ರಲ್ ಗೌರ್ಮೆಂಟ್ ಹೋಗ್ತದೆ. ಈಗ ಏನಾದರೂ ಒಂದು ಪ್ರಾಜೆಕ್ಟ್ ಬರುವಂಥ ಸಂದರ್ಭದಲ್ಲಿ ಅವರಿಗೆ ನಮ್ಮ ನೀರ್ಕೆರೆಯಿಂದ ಬಂದಂಥ ರಿಪೋರ್ಟ್ ಕೂಡ ಕೆಲವೊಮ್ಮೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಹೀಗೆ ಎಲ್ಲೊಂದು ಒಳ್ಳೆಯ ಸಜೆಷನ್ ಕೊಟ್ಟಿದ್ದಾರೆ, ಅದನ್ನು ಇಂಪ್ಲಿಮೆಂಟ್ ಅನುಷ್ಠಾನ ಮಾಡ್ಬೋದು ಎನ್ನುವಂಥದ್ದು ಕೂಡ ಒಂದು ಹಂತದಲ್ಲಿ ಅವರಿಗೆ ಮನವರಿಕೆ ಆಗ್ತದೆ. ಅದರಲ್ಲಿ ನಿಮ್ಮ ಸಲಹೆ ಏನಿದೆ ಅದು ಈಗ ನಿಮ್ಮ ಮಕ್ಕಳಿಗೆ ಇಲ್ಲಿ ಕೆಲವರು 5ನೇ 6ನೇ ಶಾಲೆ ವಿದ್ಯಾರ್ಥಿಗಳ ಪಾಲಕರಿರ್ಬೋದು, ನಿಮ್ಮ ಮಕ್ಕಳಿಗೆ ಅದನ್ನು ಉಪಯೋಗ ಸಿಗದೇ ಇರ್ಬೋದು. ಆದರೆ ನೆಕ್ಸ್ಟ್ ಬರುವಂಥ ಮಕ್ಕಳಿಗೆ ಅದು ಉಪಯೋಗ ಆಗ್ಬೋದು, ನೆಕ್ಸ್ಟ್ ಸರ್ಕಾರ ಅದನ್ನು ಅನುಷ್ಠಾನ ಮಾಡಿದರೆ. ಹಾಗೆ ನಿಮ್ಮಿಂದ ಒಳ್ಳೆಯ ಸಲಹೆ ಬಂದು ನಾವು ಅದನ್ನು ಕೂಡ ನೋಟ್ ಮಾಡ್ತೀವಿ. ನಮ್ಮಲ್ಲಿ ಜಾಸ್ತಿ ಈ ಕಡೆ ಎಲ್ಲ ಕುಚ್ಚಲಕ್ಕಿ ಪಜೆ ಇರುತ್ತಲ್ಲ, ಆ ರೈಸ್ ಜಾಸ್ತಿ ಮಾಡಿ ಊಟ ಮಾಡೋದು ಎಲ್ಲ ಮನೆಯಲ್ಲಿ ಸಹ. ಅಂದರೆ ಇಲ್ಲಿ ಸ್ವಲ್ಪ ಅವರು ಈ ರೈಸ್ ಊಟ ಮಾಡೋದು ಚೇಂಜಸ್ ಸಿಗ್ತದೆ ಅವರಿಗೆ. ಆದರೆ ನೆಕ್ಸ್ಟ್ ಅದೇ ಈ ಫ್ರೆಂಡ್ಸ್ ನಮಗೆ ದಕ್ಷಿಣ ಕನ್ನಡ ಉಡುಪಿ ಈ ಕಡೆ ಕುಚ್ಚಲಕ್ಕಿದ್ದು ಸಂಬಂಧಕೊಂಡು ಚೆನ್ನಾಗಿರ್ತದೆ. ಅಂದರೆ ರಾತ್ರಿ ಎಲ್ಲ ಮನೆಯಲ್ಲಿ ಜಾಸ್ತಿ ಊಟ ಮಾಡೋದು ಅದೇ ಅವ್ರ ಅಭ್ಯಾಸ ಆಗಿದೆ ಎಲ್ಲರಿಗೂ ಈ ಕಡೆ. ಸರಿ, ಅದನ್ನು ಏನೇನು ಬೇಡಿಕೆ ಇದೆ ಅದನ್ನು ನೋಡ್ತಾರೆ. ಮಾರುಕಟ್ಟೆಯ ಬೆಲೆ ಏರಿರ್ತದೆ, ಕೆಲವೊಮ್ಮೆ ಕಡಿಮೆ ಆಗ್ತದೆ, ಕೆಲವೊಮ್ಮೆ ಈಗ ನಿಮಗೆ ಹಾಗಾದರೆ ಸರ್ಕಾರಗಳಿಗೆ ಹೇಳ್ತದೆ ಅದರ ಉಳಿಕೆ ಅಥವಾ ಹೆಚ್ಚುವರಿ ಮೊತ್ತವನ್ನು ನಾವು ಮುಂದಿನ ಭರಿಸ್ತೇವೆ. ಈಗ ಎಕ್ಸ್ಟೆನ್ಷನ್ ಆಗಿದೆ, ಅದು ಇಂಪ್ಲಿಮೆಂಟ್ ತಯಾರು ಮಾಡಿಕೊಂಡು ಸಿಗದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ವಿನಾಯಿತಿಗೆ ಬಡಿಸಲು ರೀತಿ ಬರುವುದು ಅಡಿಗೆ ಕೊಡೋದು ಒಂದು ಬೇಡಿಕೆ ಇದೆ. ಮೊನ್ನೆ ನನ್ನ ಮಕ್ಕಳಿಗೆ ಕೇಳಿದೆ, ನೀವು ಮೊಟ್ಟೆ ತಿಂದಿದೆ ಅಂತ. ಇಲ್ಲ, ನಾನು ಬೆಳಿಗ್ಗೆ ನ್ಯೂಸ್ ನೋಡಿದೆ, ಮೊಟ್ಟೆ ತಿಂದಿದೆ ಕ್ಯಾನ್ಸರ್ ಬಟ್ ಅದಕ್ಕೆ ತಗೊಂಡಿಲ್ಲ ಅಂತಾರೆ. ಆದರೆ ನನಗೆ ಸಮಸ್ಯೆ ಇಲ್ಲ. ಮತ್ತೆ ಬಾಳೆ ಮಾಡಿದ್ದಾರೆ.
ಇದರಲ್ಲಿ ವ್ಯತ್ಯಾಸ ಆಗಿದೆಯಾ? ಹಾಂ, ಏನಾದರೂ ಇದ್ದರೆ ನೀವು ಹೇಳ್ಬೋದು. ನಾವೆಲ್ಲ ಒಂದು ತಿಳ್ಕೋಬೇಕು, ಬದಲಾವಣೆ ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ನಾವುಗಳು ಬದಲಾವಣೆ ಮಾಡ್ಲಿಕ್ಕಾಗಲ್ಲ, ಎಲ್ಲ ನಿಮ್ಮ ಕೈಯಲ್ಲಿ ಇದೆ. ನೀವುಗಳ ಬದಲಾವಣೆ ಬಗ್ಗೆ ಮಾತಾಡ್ತಿದ್ದು ಖಂಡಿತ ಅದು ಆಗಬೇಕು. ಅದಕ್ಕೆ ಎಲ್ಲ 100 ಗ್ರಾಮ್ ಅಕ್ಕಿ ಬಳಕೆ ಮಾಡಬೇಕು. ಆರಿಂದ 8ನೇ ತರಗತಿವರೆಗೆ 10 150 ಗ್ರಾಮ್ ಅಕ್ಕಿ ಬಳಕೆ ಮಾಡಬೇಕು. ಇದು ನೆನಪಲ್ಲಿ ಇರಲಿ. ಅದೇ ರೀತಿ ಬೇಳೆ ಒಂದರಿಂದ 5ನೇ ತರಗತಿವರೆಗೆ 20 ಗ್ರಾಮ್, 6ರಿಂದ 10ರವರೆಗೆ 30 ಯಾವುದೇ ನಿಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ದೀರಿ, ಅದನ್ನು ಪರಿಗಣಿಸ್ತಾರೆ. ಈ ವರದಿಯನ್ನು ನಾವು ಜೋರಾದ ಚಪ್ಪಾಳೆಯೊಂದಿಗೆ ಒಮ್ಮೆ ಮಂಜೂರಾತಿ ಮಾಡುವ, ಅನುಮೋದನೆ ಮಾಡುವ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ವರದಿಯನ್ನು ಮಂಜೂರಾತಿ. ಇನ್ನು ಈ ಕಾರ್ಯಕ್ರಮದ ಮುಂದಿನ ಹಂತ ನಮ್ಮ ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷೆಯಾಗಿರುವಂಥ ಶ್ರೀಮತಿ ಜಯಲಕ್ಷ್ಮಿ ಶೆಟ್ಟಿಗಾರ್ ಅವರಿದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ಅವರಲ್ಲಿ ವಿನಂತಿಸಿ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಹಾಗೂ ಪೋಷಕರಿಗೂ ನಮಸ್ಕಾರ ಮಾಡುತ್ತಾ, ನಮ್ಮ ಈ ದಿನದ ಪೋಷಕರ ಸಭೆಯನ್ನು ಕರೆದಂಥ ಉದ್ದೇಶ ಬಿಸಿ ಊಟದ ಲೆಕ್ಕ ಪರಿಶೋಧನೆ ಬಗ್ಗೆ. ಈ ಬಿಸಿ ಊಟದ ಲೆಕ್ಕ ಪರಿಶೋಧನೆ 3 ದಿನದಿಂದ ಇಲ್ಲಿ ಮಾಡ್ತಾ ಇದ್ದಾರೆ. ಅವರು ಕೆಲವೊಂದು ವ್ಯತ್ಯಾಸ ಕಂಡು ಬಂದದನ್ನು ಸಹ ಇಲ್ಲಿ ತಿಳಿಸಿದ್ದಾರೆ. ಆ ವ್ಯತ್ಯಾಸ ಮುಂದಿನ ದಿನದಲ್ಲಿ ಬರದಂತೆ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ ಅವರಿಗೆ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಬಿಸಿಯೂಟದ ಬಗ್ಗೆ ಅಂದರೆ ಒಂದು ಅಡುಗೆ ಕೋಣೆ ತುಂಬ ಚಿಕ್ಕದಾಗಿದೆ. 2-3 ಸಲ ಸಹ ನಾವು ಬಂದಾಗ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಬಿಸಿಯೂಟದ ಬಗ್ಗೆ ಮತ್ತೆ ಮುಂದೆ ಅದೇ ನಮ್ಮ ಈ ಪ್ರದೇಶದಲ್ಲಿ ಕುಚಲಕ್ಕಿ ಜಾಸ್ತಿ ಮಕ್ಕಳು ಊಟ ಮಾಡ್ತಿದ್ದಾರೆ. ಹಾಗೆ ಬೆಳಿಗ್ಗೆ ಮನೆಯಲ್ಲಿ ಅದೇ ಇಲ್ಲಿ ಬಂದು ಬಿಸಿ ಅದೇ ಬಿಳಿ ಊಟ ಮಾಡುವಾಗ ಸ್ವಲ್ಪ ವ್ಯತ್ಯಾಸ ಬರ್ತಾ ಉಂಟು ಮಕ್ಕಳಿಗೆ. ಅದೇ ಈ ಯೋಜನೆ ಜಾರಿಗೆ ತುಂಬ ಸಂತೋಷದಾಯಕ. ಯಾಕಂದ್ರೆ ಎಲ್ಲ ಮಕ್ಕಳಿಗೂ ಶಾಲೆಯಲ್ಲಿ ಬಿಸಿ ಬಿಸಿಯಾಗಿ ನಾವಿಲ್ಲದ್ರೆ ಬುತ್ತಿಯಲ್ಲಿ ಕೂಡ ಮಧ್ಯಾಹ್ನ ಹೋಗಿ ತಣ್ಣಗಾಗ್ತದೆ. ಮಧ್ಯಾಹ್ನ ಬಂದು ಇಲ್ಲಿ ಬಿಸಿ ಬಿಸಿಯಾಗಿ ಊಟ ಮಾಡ್ತಾರೆ. ಮೊಟ್ಟೆ ಮತ್ತೆ ಹಾಲೆಲ್ಲ ಕೊಡ್ತಿದ್ದಾರೆ. ಇದಕ್ಕಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಿಸಿಯೂಟ ಯೋಜನೆಯ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ನಮ್ಮ ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷೆಯಾಗಿರುವಂಥ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರಿಗೆ ಕೃತಜ್ಞತೆಗಳು. ಈ ಒಂದು 3 ದಿನಗಳ ಕಾಲ ನಮ್ಮಲ್ಲಿ ನಡೆದಂಥ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಾಗಿ ನಮ್ಮ ಶಾಲಾ ಪ್ರಭಾರ ಮುಖ್ಯ ಶಿಕ್ಷಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಪೋಷಕ ಬಂಧುಗಳೇ, ಎಲ್ಲರಿಗೂ ಸಹ ನಮಸ್ಕರಿಸುತ್ತಾ, ನಮ್ಮ ಈ 3 ದಿನದಿಂದ ನಮ್ಮೊಟ್ಟಿಗೆ ಈ ಅಕ್ಷರ ದಾಸೋಹದ ಆಡಿಟ್ನ ಸಿಬ್ಬಂದಿಗಳು ನಮ್ಮೊಟ್ಟಿಗಿದ್ದಾರೆ. ಈ 3 ದಿನದಲ್ಲಿ ಅಕ್ಷರ ದಾಸೋಹ ಕಾರ್ಯಕ್ರಮವು ಮಕ್ಕಳ ಪೌಷ್ಟಿಕತೆ, ಹಾಜರಾತಿ ಮತ್ತು ಮಕ್ಕಳ ಕಲಿಕೆಯ ಮಟ್ಟಕ್ಕೆ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಈ ಕಾರ್ಯಕ್ರಮವು ಈ ಆಡಿಟ್ನ ಮೂಲಕ ಇದು ಪಾರದರ್ಶಕವಾಗಿಯೂ ಮತ್ತು ಪರಿಣಾಮಕಾರಿ ಆಗಬೇಕಾದ್ರೆ, ಯಶಸ್ಸುಗೊಳಿಸಬೇಕಾದ್ರೆ ಈ ಆಡಿಟ್ ಎಂಬುದು ಬಹಳ ಮುಖ್ಯವಾಗ್ತದೆ. ಈಗ ನಮ್ಮ ಶಾಲೆಯಲ್ಲಿಯೇ ಆಹಾರದ ಗುಣಮಟ್ಟದ ಪ್ರಮಾಣ ಆಗಲಿ ಅಥವಾ ಸಮಾನತೆ, ಸ್ವಚ್ಛತೆ, ಆಹಾರದ ಸಂಗ್ರಹಣೆ ಮತ್ತು ಬಳಕೆಯ ಬಗ್ಗೆ ನಮ್ಮಲ್ಲಿ ಪರಿಶೀಲನೆ ಮಾಡಿರ್ತಾರೆ. ಈ
ಕೋರುತ್ತೇನೆ. ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಅದರಲ್ಲಿ ಉತ್ತಮ ಅಂಶಗಳು ಇರ್ತವೆ, ಕೆಲವೊಂದು ತೊಂದರೆಗಳು ಕೂಡ ಆಗ್ತವೆ. ಈ ಎರಡೂ ಅಂಶಗಳನ್ನು ಸರಿದೂಗಿಸಿಕೊಂಡು ಮುಂದಿನ ಕಾರ್ಯಕ್ರಮ ಮಾಡುವಾಗ ನಮ್ಮಲ್ಲಿ ಏನು ತಪ್ಪುಗಳಾಗಿದೆ ಅದನ್ನು ಸರಿಪಡಿಸಿಕೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಸಾಮಾಜಿಕ ಪರಿಶೋಧನೆಯಿಂದ ಇನ್ನಷ್ಟು ನಮ್ಮ ಈ ಮಧ್ಯಾಹ್ನ ಉಪಹಾರ ಯೋಜನೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಏನು ತೊಂದರೆಗಳಿದೆ ಅದಕ್ಕೆ ಪರಿಹಾರಗಳು ಸಿಕ್ಕಿ ಮುಂದೆ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಹೋಗ್ತದೆ ಎನ್ನುವುದನ್ನು ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದಂಥ ಪ್ರಭಾರ ಮುಖ್ಯ ಶಿಕ್ಷಕರವರಿಗೆ ಕೃತಜ್ಞತೆಗಳು. ಜೊತೆಗೆ ಇದೊಂದು ಬಹಳ ಮಹತ್ತರವಾದಂಥ ಕಾರ್ಯಕ್ರಮ. ಜುಲೈ 1, 2003 ಪ್ರಾರಂಭ ಆಗಿದೆ. 22 ವರ್ಷಗಳು ಪೂರ್ಣಗೊಂಡಿದೆ. ಆ ಕಾಲದಲ್ಲಿ ಇದ್ದಂತಹ ಸಮಸ್ಯೆಗಳನ್ನು ನೋಡಿದರೆ ತುಂಬ ಕಷ್ಟಕರ ಆಗಿತ್ತು ಅದನ್ನು ಅನುಷ್ಠಾನ ಮಾಡೋದು. ಒಂದು ಕಡೆಯಲ್ಲಿ ಅಡುಗೆ ಕೋಣೆ ಇರಲಿಲ್ಲ, ದಾಸ್ತಾನು ಕೊಠಡಿ ಇರಲಿಲ್ಲ, ಶಾಲೆಯಲ್ಲೇ ವ್ಯವಸ್ಥೆ ಮಾಡಬೇಕಿತ್ತು. ಮತ್ತು ಆಹಾರ ತಯಾರಿಕೆಗೆ ಅಂದರೆ ಅದರ ಒಂದು ಅನುದಾನ ಯಾವ ರೀತಿ ಅಂತ ಹೇಳಿದ್ರೆ ಅಡುಗೆಯವರಿಗೆ ಕೊಡುವ ಅನುದಾನದಿಂದ ಕೆಲವರು ಅಂದರೆ ಸ್ವಲ್ಪ ಗೌರವಧನದ ರೀತಿಯಾಗಿತ್ತು, ಕೆಲಸಕ್ಕೆ ಬರಲಿಕ್ಕೆ ಕೇಳ್ತಾ ಇರಲಿಲ್ಲ. ಇಂಥ ತುಂಬ ಸಮಸ್ಯೆಗಳಿತ್ತು. ಏನೇ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡಿಕೊಂಡು ಇವತ್ತು ಬಹಳ ಉತ್ತಮ ರೀತಿಯಾಗಿ ಈ ಹಂತಕ್ಕೆ ಬಂದು ತಲುಪಿದೆ. ಇನ್ನು ಮುಂದಕ್ಕೂ ಕೂಡ ಇಂಥ ಪರಿಶೋಧನೆಗಳನ್ನು ಮಾಡುವುದರಿಂದ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ, ಸುಧಾರಣೆಗಳಾಗ್ತದೆ ಎಂಬುದು ಈ ಪರಿಶೋಧನೆಯಿಂದ ನಾವು ಕಂಡುಕೊಂಡಂಥ ಅಂಶ. ಇನ್ನು ಮುಂದಕ್ಕೆ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ಸಹಾಯಕ ನಿರ್ದೇಶಕರು ಆದಂಥ ಗ್ರಾಮೀಣ ಉದ್ಯೋಗ ತಾಲೂಕು ಪಂಚಾಯತ್ ಮೂಡಬಿದ್ರೆ ಇಲ್ಲಿಯ ಸಹಾಯಕ ನಿರ್ದೇಶಕರಾದಂಥ ಶ್ರೀಯುತ ಶಾಯಿಸ್ ಚೌಟ ಅವರು ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅದರ ಜೊತೆಯಲ್ಲಿ ನಮ್ಮ PM ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆ ಇದರ 2025-26 ಸಾಲಿನ ಸಾಮಾಜಿಕ ಪರಿಶೋಧನೆ ಇವತ್ತು ನಮ್ಮ ನೀರ್ಕೆರೆ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ನಡೀತಿದೆ. ವೇದಿಕೆಯಲ್ಲಿರುವಂತಹ SDMCಯ ಅಧ್ಯಕ್ಷರು, ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಮತ್ತು ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಜಯಲಕ್ಷ್ಮಿ ಮೇಡಮ್ ಅವರೇ, ನಮ್ಮ ಈ ನೀರ್ಕೆರೆ ಶಾಲೆಗೆ ಒಂದು ಹೆಸರು ತಂದುಕೊಟ್ಟಂತಹ ಮತ್ತು ನಿವೃತ್ತರಾಗಿರುವಂತಹ ಯಮುನಾ ಮೇಡಮ್ ಅವರೇ, ಈಗಿನ ಪ್ರಭಾರ ಮುಖ್ಯ ಶಿಕ್ಷಕಿಯಾದಂತಹ ಶೈಲಜಾ ಮೇಡಮ್ ಅವರೇ, ನಮ್ಮ ಈ ಕಾರ್ಯಕ್ರಮದ ತಾಲೂಕು ವ್ಯವಸ್ಥಾಪಕರಾದಂತಹ ಹರೀಶ್ ಅವರೇ, ಭಾಗವಹಿಸಿದಂಥ ಎಲ್ಲ ನಮ್ಮ ಪಾಲಕರೇ ಮತ್ತು ಸಾಮಾಜಿಕ ಪರಿಶೋಧನೆಯ ಸದಸ್ಯರಾದಂತಹ ಸವಿತಾ ಮತ್ತು ಸವಿತಾ ಹೆಗ್ಡೆ ಅವರೇ, ಮತ್ತು ಭಾಗವಹಿಸಿದಂಥ ಎಲ್ಲ ನಮ್ಮ ಶಿಕ್ಷಕ ಮತ್ತು ಶಿಕ್ಷಕಿ ವರ್ಗದವರೇ. ಈ ಹಿಂದೆ ನಾನು ಒಂದು ವರ್ಷದ ಹಿಂದೆ ಕೂಡ ಬಂದಿದ್ದೆ. ಒಂದು ವರ್ಷದ ಹಿಂದೆ ಬಂದಂಥ ಸಂದರ್ಭದಲ್ಲಿ ಸರ್ವ ಶಿಕ್ಷೆ ಅಭಿಯಾನದ ಬಗ್ಗೆ ಇಲ್ಲೊಂದು ಸಭೆ ನಡೀತಿತ್ತು. ಬಹುಶಃ ಇದು 2ನೇ ಸಭೆ. ಇದು ಫಲಾಹಾರದ ಬಗ್ಗೆ, ಬಿಸಿಯೂಟದ ಬಗ್ಗೆ ನಡೆದಿರುವಂಥ ಸಭೆ. ಇದು ನೇರ್ಕೆರೆ ಟೆಂಕಮಿಜರು ನನಗೆ ಹೊಸದಲ್ಲ, ಹಳೆದೆ. 8-9 ವರ್ಷ ಕೆಲಸ ಮಾಡಿದ್ರು. ಆದರೆ ಇಲ್ಲಿ ಮುಖ ನೋಡುವಾಗ ಯಾವುದು ಕೂಡ ಪರಿಚಯ ಕಾಣ್ತಾ ಇಲ್ಲ ನನಗೆ. ಹಿಂದೆಲ್ಲ ಬಂದಾಗೆಲ್ಲ ಎಲ್ಲ ಪರಿಚಯ ಮುಖಗಳೇ ಕಾಣ್ತಿತ್ತು. ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವೇ ಇಲ್ಲಿ ಬಿಟ್ಟು ಒಂದು 7 ವರ್ಷ ಡಿಸ್ಕನೆಕ್ಟ್ ಆಗಿದೆ. ಬಹುಶಃ ಅವರ ಮಕ್ಕಳು ಇಲ್ಲಿ ಬರುವಾಗ ಯಾಕಂದ್ರೆ ಹೊಸದಾಗಿ ಮದುವೆಯಾಗಿ ಬಂದವರು ಕೂಡ ಇದರಲ್ಲಿ ಇರ್ಬೋದು. ಹಾಗಂತೇಳಿ ನಮಗೆ ಪರಿಚಯ ಸ್ವಲ್ಪ ಕಡಿಮೆಗಾಗ್ತದೆ. ಯಾಕಂದರೆ 8ರಿಂದ 9 ವರ್ಷ ಇಲ್ಲಿ ಟೆಂಕಮಿಜರಲ್ಲಿ ಕೆಲಸ ಮಾಡಿದವರು. ಪ್ರತಿ ಮನೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಜನ ಇದ್ದಾರೆ, ಅವರ ಇನ್ಕಮ್ ಎಷ್ಟು, ಎಲ್ಲಿ ಕೆಲಸಕ್ಕೆ ಹೋಗ್ತಾರೆ ಎಂಬುದರ ಸಂಪೂರ್ಣ ಡೇಟಾ ನಮ್ಮ ಹತ್ರ ಇರ್ತಾರೆ. ಬಟ್ ಹಾಗೆ ನೀರ್ಕೆರೆ ಎನ್ನುವಂಥದ್ದು ಕೂಡ ನಮಗೆ ಬಹಳ ಅಪ್ಯಾಯಮಾನವಾದ, ಬಹಳ ಆಸಕ್ತಿಯ ಮತ್ತು ಪ್ರೀತಿಯ ಒಂದು ಊರು ಇದು. ಆ ನಿಟ್ಟಿನಲ್ಲಿ ಇವತ್ತು ಈ ಸಭೆ ನಡೀತಿದೆ. ನೀರ್ಕೆರೆಗೆ ನಮ್ಮ ಮೂಡಬಿದ್ರೆ ತಾಲೂಕಲ್ಲಿ ಉತ್ತಮ ಹೆಸರಿದೆ ಈ ಶಾಲೆಗೆ. ಹೈಸ್ಕೂಲ್ ಇರ್ಬೋದು, ನಮ್ಮ ಪ್ರಾಥಮಿಕ ಶಾಲೆ ಇರ್ಬೋದು. ನೀರ್ಕೆರೆ ಎನ್ನುವಂಥದ್ದು ಕೂಡ ಇಲ್ಲಿರುವಂತಹ ವಿದ್ಯಾರ್ಥಿಗಳ, ಪ್ರತಿಭಾವಂತ ವಿದ್ಯಾರ್ಥಿಗಳ ಒಂದು ಗುಂಪಿರ್ಬೋದು.
ಆಟೋಟ ಸ್ಪರ್ಧೆಯಲ್ಲಿ ಬೇರೆ ಶಾಲೆಗಳನ್ನು ಸೋಲಿಸಿ ಕಪ್ಪು ಗೆಲ್ಲುವಂತಹ ಒಂದು ಶಕ್ತಿ ಇರುವಂತಹ ಮತ್ತು ಪ್ರತಿಭೆ ಇರುವಂತಹ ವಿದ್ಯಾರ್ಥಿಗಳು ನಮ್ಮ ಈ ನೀರ್ಕೆರೆ ಶಾಲೆಯಲ್ಲಿದ್ದಾರೆ. ಆದ್ದರಿಂದ ಇಲ್ಲಿ ಪರಿಶೋಧನೆಗೆ ಬರುವುದು ಮತ್ತೆ ಏನೋ ಇಲ್ಲಿಯ ಪರಿಶೋಧನೆಯನ್ನ ವರದಿಯನ್ನು ಮಂಡಿಸುವುದು ಮತ್ತೆ ಆ ರೀತಿಯಲ್ಲಿ ಈ ಪ್ರದೇಶದ ಜನರಿಗೆ ಅದು ಉಪಯೋಗ ಆಗಿದೆ ಅಂತ ಹೇಳುವಂಥದ್ದು ಕೂಡ ಆ ವರದಿಯಲ್ಲಿ ಮಂಡನೆ ಆಗುವಾಗ ಬಹಳ ಖುಷಿ ಕೊಡುವಂತಹ ವಿಚಾರಗಳನ್ನು ನಾವು ನೋಡ್ತಾ ಇದ್ದೇವೆ. ಪ್ರಧಾನಮಂತ್ರಿ ಶಕ್ತಿ ನಿರ್ಮಾಣ ಯೋಜನೆ ಅದು ಆಹಾರ ಭದ್ರತಾ ಕಾಯ್ದೆ 2013ರಲ್ಲಿ ಬಂದಂತಹ ಒಂದು ಕಾಯ್ದೆ ಇದು. ಪ್ರತಿಯೊಬ್ಬರಿಗೆ ಕೂಡ ಆಹಾರ ಕೊಡಬೇಕು, ಪ್ರತಿಯೊಬ್ಬರು ಕೂಡ ನಮ್ಮ ದೇಶದ ನಾಗರಿಕರು ಉಪವಾಸದಿಂದ ಸಾಯಬಾರದು ಎನ್ನುವಂತಹ ಒಂದು ಉದ್ದೇಶದಿಂದ 2013ರಲ್ಲಿ ಭದ್ರತಾ ಕಾಯ್ದೆ ಜಾರಿಗೆ ಬಂತು. ಆ ನಂತರ ಪ್ರತಿ ಶಾಲೆಗಳಿಗೆ ಕೂಡ ಬಿಸಿಯೂಟದ ಒಂದು ಯೋಜನೆಯನ್ನು ರೂಪಿಸಲಾಯಿತು. ಹಾಗಂತೇಳಿ ಹಿಂದೆ ಕೂಡ ರಾಜ್ಯ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಿದೆ. ಆದರೆ ಕೇಂದ್ರ ಸರ್ಕಾರದಲ್ಲಿ ಪ್ರತಿ ಇಡೀ ದೇಶದಲ್ಲಿ ಈ ಒಂದು ಆಹಾರ ಭದ್ರತಾ ಕಾಯ್ದೆ ಯೋಜನೆಯಡಿ ಈ ಒಂದು ಶಕ್ತಿ ನಿರ್ಮಾಣ ಯೋಜನೆಯನ್ನು ಜಾರಿಗೆ ತಂದರು. ಅದು ನಮ್ಮ ನಾರ್ತ್ ಈಸ್ಟ್ ಈಶಾನ್ಯ ಪ್ರದೇಶದ ರಾಜ್ಯಗಳಿರ್ಬೋದು, ನಮ್ಮ ಸೌತಲ್ಲಿರುವಂತಹ ರಾಜ್ಯಗಳಿರ್ಬೋದು, ಅಥವಾ ಜಮ್ಮು ಕಾಶ್ಮೀರದಂತಹ ರಾಜ್ಯಗಳಿರ್ಬೋದು, ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರತಿಯೊಬ್ಬರಿಗೆ ಕೂಡ ಮಧ್ಯಾಹ್ನದ ಬಿಸಿಯೂಟದ ಯೋಜನೆ ತಲುಪಬೇಕೆಂಬ ಕೇಂದ್ರ ಸರ್ಕಾರದ ಯೋಜನೆಯನ್ನು ಜಾರಿಯನ್ನು ತಂದಿತು. ಇದು 2022ರಿಂದ 2027ಕ್ಕೆ ಇನ್ನೊಂದು ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸಿ ಇಲ್ಲಿ ಸರಿಸುಮಾರು 1.31 ಲಕ್ಷ ಕೋಟಿ ರೂಪಾಯಿಗಳನ್ನು ಬಜೆಟ್ ಅಲ್ಲಿ ಮೀಸಲಿಟ್ಟು, ಅಂದರೆ ಇಡೀ ದೇಶಾದ್ಯಂತ ಇದಕ್ಕೆ 1.31 ಲಕ್ಷ ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟು ಪ್ರತಿ ಒಂದು ರಾಜ್ಯಗಳಿಗೆ ಮತ್ತು ಆ ರಾಜ್ಯಗಳಲ್ಲಿ ಬರುವಂತಹ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದ ಶಾಲೆಗಳಿಗೆ ಕೂಡ ಅದನ್ನು ವಿನಿಯೋಗ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿತು. ಬಹುಶಃ ಈ ನಿಟ್ಟಿನಲ್ಲಿ ಸರ್ಕಾರ ಒಂದು ಯೋಚನೆ ಮಾಡಿತು. ಯಾಕಂತ ಹೇಳಿದ್ರೆ ನೀವೆಲ್ಲ ಗ್ರಾಮ ಸಭೆಗೆ ಬರ್ತೀರಾ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಗ್ರಾಮ ಮಟ್ಟದಲ್ಲಿ ಬಹಳ ದೊಡ್ಡ ಯುದ್ಧದ ವಾತಾವರಣ. ಹಾಗಂತೇಳಿ ಇಲ್ಲಿ ನೀವು ಸಾಮಾಜಿಕ ಪರಿಶೋಧನೆ ಅಂತ ಹೇಳುವಂತ ಬರುವಂತ ಸಂದರ್ಭದಲ್ಲಿ ಸ್ವಲ್ಪ ಹಿಂದೆ, ಈಗ 1-2 ವರ್ಷದಿಂದ ಶಾಲೆಗಳಲ್ಲಿ ಪ್ರಾರಂಭವಾದಾಗ ನಮ್ಮ ಮೇಷ್ಟ್ರುಗಳು ಕೂಡ ಹೆದರ್ತಿದ್ರು ಮೇಡಮ್. ಯಾಕಂದ್ರೆ ಇಲ್ಲಿ ಗ್ರಾಮ ಸಭೆಯಾಗಿ ಪಂಚಾಯತಿನ ಗ್ರಾಮ ಸಭೆಯ ರೀತಿಯಲ್ಲಿ ಇಲ್ಲಿ ಕೂಡ ನಡೀತದ ಏನು ಅಂತೇಳಿ ಸ್ವಲ್ಪ ಹೆದರಿಕೆಯಲ್ಲಿದ್ದು ನಮ್ಮ ಮೇಷ್ಟ್ರುಗಳು. ಇವರೆಲ್ಲ ನಮ್ಮ ಪ್ರತಿ ಸಲ ಕಂಪ್ಲೇಂಟ್ ಮಾಡ್ತಿದ್ರು. ನಮಗೊಂದು ಅಳಿಯೂರು, ಇನ್ನೊಂದು ಬೆಳುವಾಯಿ ಶಾಲೆಗಳಲ್ಲೆಲ್ಲ ಕಂಪ್ಲೇಂಟ್ ಇತ್ತು. ಏನಂತ ಹೇಳಿದ್ರೆ ನಮ್ಮ ತಂಡ ಹೋದಂತ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರು ಅದಕ್ಕೆ ಅಸಹಕಾರ ಕೊಡುವಂಥದ್ದು, ಇಲ್ಲ ನಾವು ಅದಕ್ಕೆ ನಿಮಗೆ ಮಾಹಿತಿ ಕೊಡೋದಿಲ್ಲ ಅಂತ ಹೇಳುವಂಥದ್ದು, ಹೀಗೆ ಸಮಥಿಂಗ್ ಅದನ್ನ ಸ್ವಲ್ಪ ಗಲಾಟೆ ಅಂತ ಹೇಳಿದ್ರೆ ಹೆದರಿಕೆ ಅಂತೇಳಿ ನಾನು ಭಾವಿಸ್ತೇನೆ. ಅದನ್ನು ಅವರಿಗೆ ಅಸಹಕಾರ ಕೊಟ್ಟದನ್ನು ಕೂಡ ನೋಡಿದ್ದೇವೆ. ಆ ನಂತರ ಏನಾಯ್ತು, ಈಗ ಕಾಲ ಬದಲಾವಣೆ ಆಗ್ತಾ ಬಂದಿದೆ. ಈಗ ಸಾಮಾಜಿಕ ಪರಿಶೋಧನೆಯಿಂದ ಒಟ್ಟು ಸೇರಿ ಶಾಲೆ ಮತ್ತು ನಮ್ಮ ಸಾಮಾಜಿಕ ಪರಿಶೋಧನಾ ತಂಡ ಒಟ್ಟು ಸೇರಿ ಇಲ್ಲಿ ಒಳ್ಳೆಯ ಅಂಶಗಳೇನಿದೆ ಅದನ್ನು ಕೂಡ ನಾವು ಮಂಡನೆ ಮಾಡ್ತಾರೆ ಅವರು. ಹಾಗಂತೇಳಿ ಒಳ್ಳೆ ರೀತಿಯ ವಿಷಯಗಳಿದ್ರೆ ಅದನ್ನು ಸರ್ಕಾರಕ್ಕೆ ಕೂಡ ಅವರು ಮಂಡನೆ ಮಾಡ್ತಾರೆ ಎನ್ನುವಂತ ಒಂದು ಉತ್ತಮ ಬಾಂಧವ್ಯ ಈಗ 2 ವರ್ಷದಿಂದ ನಮ್ಮ ಮೂಡಬಿದಿರೆ ತಾಲೂಕಲ್ಲಿ ನಡೀತಿದೆ. ಬಹುಶಃ ಈ ನಿಟ್ಟಿನಲ್ಲಿ ಸಾಮಾಜಿಕ ಪರಿಶೋಧನೆ ಎನ್ನುವಂಥದ್ದು ಕೂಡ ಒಂದು ಕಾನ್ಸೆಪ್ಟ್ ಪಂಚಾಯತ್ ಕಡೆ ಇದ್ರೆ, ಇನ್ನೊಂದು ಕಾನ್ಸೆಪ್ಟ್ ನಮ್ಮ ಶಾಲೆಗಳಲ್ಲಿದೆ. ಶಾಲೆಗಳಲ್ಲಿ ಏನಂತ ಹೇಳಿದ್ರೆ ಇದು ಈ ಶಾಲೆ ನಮ್ಮ ವಿದ್ಯಾರ್ಥಿಗಳು ಅಥವಾ ನಮ್ಮ ಮಕ್ಕಳೇ ಕಲಿಯುವಂಥ ಶಾಲೆ. ಅದರಿಂದಾಗಿ ಇಲ್ಲಿ ಹೇಗೆ ಅದನ್ನು ಒಳ್ಳೆ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನು ಕೊಟ್ಟು ಒಂದು ಸರ್ಕಾರದಿಂದ ಉತ್ತಮ ಬೆಂಬಲ ಪಡೆಯಬಹುದು ಎನ್ನುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಇವತ್ತು ಸಾಮಾಜಿಕ ಪರಿಶೋಧನೆ ಬೇರೆ ಬೇರೆ, ಈಗ ಒಂದು 15 ದಿವಸದ ಹಿಂದೆ ಕಡಂತಲೆ ಪ್ರೌಢಶಾಲೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಅಲ್ಲಿ ಕೂಡ ತುಂಬ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ ಕೂಡ. ಆದರೆ ಅತ್ಯುತ್ತಮವಾದ ಒಂದು ಸಲಕರಣೆ ಮತ್ತು ವ್ಯವಸ್ಥೆಯನ್ನು ಅಲ್ಲಿ ಕೂಡ ಮಾಡಿದ್ದಾರೆ. ಅಲ್ಲಿ ಹೇಗೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೂಡ ನಾನು ನಿಮಗೆ ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ನಮಗೆ ಸರ್ಕಾರದಿಂದ ಸಿಗುವಂಥದ್ದೇ ಇಷ್ಟೇ ಬೇಳೆ ಅಥವಾ ಇಷ್ಟೇ ತರಕಾರಿ, ಇಷ್ಟೇ ಗ್ರಾಮ್ಸ್ ಅಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಕೂಡ ನಾವು ನೋಡ್ತೇವೆ. ಆದರೆ ನಾನು ಕಡಂತಲೆ ಶಾಲೆಯನ್ನು ಕೂಡ ನೋಡಿದ್ದೇವೆ. ನಾನು ನೋಡುವಂಥ ಸಂದರ್ಭದಲ್ಲಿ ಊರಿನವರು ಬೆಳೆದಂತಹ ಒಂದು ತರಕಾರಿಯನ್ನ ಶಾಲೆಗೆ ಕೊಟ್ಟು ಮಧ್ಯಾಹ್ನದ ಉಪಹಾರವನ್ನ ಮಕ್ಕಳಿಗೆ ಬಡಿಸುವಂಥದ್ದು ಕೂಡ ನೋಡಿದ್ದೇವೆ ನಾವು. ಎರಡನೇದಾಗಿ ಅಲ್ಲಿ ಶನಿವಾರದ ದಿವಸ ಪಲಾವನ್ನು ಮಾಡಿ ಅಲ್ಲಿಯ ತರಕಾರಿ ಒಟ್ಟು ಸೇರಿಸಿ, ಮುಂಚಿನ ದಿವಸ ತರ್ತಾರೆ, ಶುಕ್ರವಾರ ದಿವಸ, ಶನಿವಾರ ಪಲಾವ್ ಮಾಡಿ ಬಿಸಿಯೂಟದ ಬದಲಿಗೆ ಪಲಾವನ್ನು ಕೊಡುವಂಥದ್ದು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮ್ಮ ಗ್ರಾಮಸ್ಥರು ಮತ್ತೆ ಪಾಲಕರ ಮತ್ತು ಶಾಲೆಯ SDLCಯ ಒಂದು ಸಮನ್ವಯತೆ ಏನಿದೆ, ಈ ಸಮನ್ವಯತೆಯಿಂದ ಉತ್ತಮ ಪೋಷಕಾಂಶವನ್ನ
ಕೊಡಬೇಕು ಎನ್ನುವಂಥ ಸರ್ಕಾರದ ಆಲೋಚನೆ ಏನಿದೆ ಅದನ್ನು ರೂಪಿಸಿ ಅದನ್ನು ಇಂಪ್ಲಿಮೆಂಟ್ ಅಥವಾ ಅನುಷ್ಠಾನ ಮಾಡುವಂಥದ್ದು SDMC ಅದನ್ನು ಮಾಡ್ತಾ ಇದೆ. ನಾನೊಂದು ಸಣ್ಣ ಉದಾಹರಣೆ ಹೇಳುವಂಥದ್ದು, ಬೇರೆ ಬೇರೆ ಶಾಲೆಗಳಲ್ಲಿ ಇಂಥ ಕೆಲಸಗಳು ನಡೀತಿದೆ. ಬಹುಶಃ ನೀರ್ಕೆರೆಯಲ್ಲಿ ಕೂಡ ನಮ್ಮ SDMC ಅಧ್ಯಕ್ಷರು ಬಹಳ ಪ್ರಭಾವಿಗಳು ಅಂತ ಹೇಳಿದ್ರೆ ಹಿಂದೆ ತಾಲೂಕ್ ಪಂಚಾಯತ್ನಲ್ಲಿ ಕೆಲಸ ಮಾಡಿದವರು, ಹಾಗೆ ಗ್ರಾಮ ಪಂಚಾಯತ್ನಲ್ಲಿ ಕೆಲಸ ಮಾಡ್ತಿದ್ದವರು, ಸಮಾಜದ ಮೇಲ್ಗಡೆ ಅಭಿಮಾನ ಉಳ್ಳವರು ಮತ್ತೆ ಅದರ ಬಗ್ಗೆ ಆಸಕ್ತಿ ಉಳ್ಳವರು. ಬಹುಶಃ ಅವರ ಮಾತಿಗೆ ಕೂಡ ಇಲ್ಲಿ ಬೆಲೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಮುಖ್ಯವಾಗಿ ಪ್ರೈಮ್ ಮಿನಿಸ್ಟರ್ ಅಥವಾ PM ಶಕ್ತಿ ನಿರ್ಮಾಣ ಯೋಜನೆಯ ಅಂಶಗಳು ಬಹಳ ಸ್ಪಷ್ಟವಾಗಿದೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಪೋಷಕಾಂಶವನ್ನ ಕೊಡಬೇಕು ಆಹಾರದಲ್ಲಿ, ಎರಡನೇದಾಗಿ ಹಾಜರಾತಿಯನ್ನ ಜಾಸ್ತಿ ಮಾಡಬೇಕು, ಮತ್ತೆ ಮೂರನೇ ಹಂತದಲ್ಲಿ ಅದನ್ನ ಮಕ್ಕಳ ಆರೋಗ್ಯ ಏನಿದೆ ಅದನ್ನು ರಕ್ಷಣೆ ಮಾಡಬೇಕು ಎನ್ನುವಂಥದ್ದು ಕೂಡ ವಿಚಾರ. ಈ ನಿಟ್ಟಿನಲ್ಲಿ ಪೋಷಕಾಂಶ ಹಿಂದೆ ಏನಿತ್ತು ಅಂತ ಹೇಳಿದ್ರೆ, ನಾವೆಲ್ಲ ಸಣ್ಣದಿರುವಂತಹ ಸಂದರ್ಭದಲ್ಲಿ ಪೋಷಕಾಂಶದಿಂದ ಬಳಲುತ್ತಿರುವಂತಹ ರಾಷ್ಟ್ರಗಳಲ್ಲಿ ಭಾರತ ಬಹಳ ಹಿಂದೆ ಇತ್ತು. ಇಡೀ ವಿಶ್ವದಾದ್ಯಂತ 193 ರಾಷ್ಟ್ರಗಳಲ್ಲಿ, ವಿಶ್ವಸಂಸ್ಥೆಯಲ್ಲಿ ರಿಜಿಸ್ಟರ್ ಆಗಿರುವಂತಹ 193 ರಾಷ್ಟ್ರಗಳಲ್ಲಿ ಭಾರತ ಎಂಬ ಬಡ ದೇಶ ಅಂತ ಹೇಳುವಂತ ಒಂದು ಹಣೆಪಟ್ಟಿಯಲ್ಲಿ ಅಲ್ಲಿ ಅಪೌಷ್ಟಿಕ ಆಹಾರದಿಂದ ಬಳಲುತ್ತಿರುವಂತಹ ಮಕ್ಕಳು ತುಂಬಾ ಇದ್ದಾರೆ. ಅಥವಾ ನಮ್ಮ ವರ್ಲ್ಡ್ ಅಥವಾ ವಿಶ್ವದ ರೇಷಿಯೋ ಏನಿದೆ ಆ ರೇಷಿಯೋಗಿಂತ ಬಹಳ ತಳಮಟ್ಟದಲ್ಲಿದ್ದಾರೆ ಹೇಳುವಂಥದ್ದು ಕೂಡ ನಮಗೊಂದು ತಪ್ಪು ಚುಕ್ಕೆಯಾಗಿತ್ತು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೇರೆ ಬೇರೆ ವಿಚಾರಗಳ ಬಗ್ಗೆ ಇದನ್ನ ವಿನಿಮಯ ಮಾಡಿ ಪೋಷಕಾಂಶವನ್ನು ಮಕ್ಕಳಿಗೆ ಕೊಡಬೇಕೆನ್ನುವಂಥದ್ದು ಹೇಗೆ ಎನ್ನುವಂಥ ಒಂದು ಸಂದರ್ಭದಲ್ಲಿ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಅದಕ್ಕೆ ಮೊಟ್ಟೆ ಇರ್ಬೋದು, ಹಿಂದೆ ಚಿಕ್ಕಿ ಕೊಡ್ತಾ ಇದ್ರು. ಚಿಕ್ಕಿ ಅದರಲ್ಲಿ ಸ್ವಲ್ಪ ಮಾರಕ ಅಂಶ ಅಥವಾ ಬೇರೆ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ ಎನ್ನುವಂಥದ್ದು ಈಗ ರಾಜ್ಯ ಸರ್ಕಾರ ರದ್ದು ಮಾಡಿ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ. ಮೊಟ್ಟೆ ತಿನ್ನದವರಿಗೆ ಬಾಳೆಯನ್ನು ಕೊಡ್ತಾ ಇದ್ದಾರೆ. ಮತ್ತೆ ಊಟದಲ್ಲಿ ಬೇಳೆ ಇರಬೇಕು, ಅಲ್ಲಿ ಪೋಷಕಾಂಶ ಮತ್ತು ಪ್ರೋಟೀನ್ ಇರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಇಡೀ ವ್ಯವಸ್ಥೆಯನ್ನ ಉತ್ತಮವಾಗಿ ಮಾಡಿತು. ಈ ನಿಟ್ಟಿನಲ್ಲಿ ಎರಡನೇದಾಗಿ ಹಾಜರಾತಿ ಕೂಡ ಮಾಡಬೇಕು. ಯಾಕಂದ್ರೆ ನಮ್ಮ ಬಡ ರಾಷ್ಟ್ರ ಅಂತ ಹೇಳುವಂಥ ಸಂದರ್ಭದಲ್ಲಿ ಮಕ್ಕಳನ್ನ ಓದಿಸ್ಲಿಕ್ಕೆ ಹೆಚ್ಚಿನ ಪೇರೆಂಟ್ಸ್ಗಳಿಗೆ ಒಂದು ಶಕ್ತಿ ಇರುವುದಿಲ್ಲ. ಈ ಸಂದರ್ಭದಲ್ಲಿ ಶಾಲೆಗಳಿಗೆ ಕಳಿಸಿ ಅವರಿಗೆ ಆಹಾರವನ್ನು ಕೊಟ್ಟು ಅಲ್ಲಿ ನಮ್ಮ ಶಿಕ್ಷಣವನ್ನು ಕೊಡಬೇಕು ಎನ್ನುವಂಥದ್ದು ಕೂಡ ಇನ್ನೊಂದು ಧ್ಯೇಯ ಆಗಿತ್ತು. ಮತ್ತೆ ಮೂರನೇದಾಗಿ ಆರೋಗ್ಯವನ್ನು ರಕ್ಷಣೆ ಮಾಡಬೇಕು ಎನ್ನುವಂಥದ್ದು. ಹೇಗೆ ಆರೋಗ್ಯದ ರಕ್ಷಣೆ ಮಾಡಬೇಕು? ಆಗ ವರದಿಯಲ್ಲಿ ಓದಿ ಹೇಳಿದ್ರು, ಜಂತು ಹುಳುಗಳಿಗೆ ಒಂದು ಮಾತ್ರೆ ಕೊಡುವಂಥದ್ದು, ಪೋಷಕಾಂಶ ಭರಿತ ಮಾತ್ರೆಗಳನ್ನು ನೀಡುವಂಥದ್ದು. ಈ ರೀತಿಯಾಗಿ ಮಕ್ಕಳ ಬೆಳವಣಿಗೆಯಲ್ಲಿ ಒಂದು ಉತ್ತಮವಾದ ಅವಕಾಶವನ್ನ ಸರ್ಕಾರ ಈ ಮೂಲಕ ಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಶಕ್ತಿ ನಿರ್ಮಾಣ ಯೋಜನೆಯ ಬಹಳ ಅತ್ಯುತ್ತಮವಾದ ನಿಟ್ಟಿನಲ್ಲಿ ಅಲ್ಲಿ ಏನೆಲ್ಲ ಕೆಲಸ ನಡೀತಿದೆ ಎಂಬುದರ ಬಗ್ಗೆ ವರದಿ ಇವತ್ತು ತಯಾರು ಮಾಡಿದ್ದಾರೆ. ಇವತ್ತು ವರದಿ ತಯಾರು ಮಾಡುವಂತಹ ಸಂದರ್ಭದಲ್ಲಿ 3 ಹಂತದಲ್ಲಿ ವರದಿಯನ್ನ ತಯಾರು ಮಾಡಿದ್ದಾರೆ. ಒಂದನೇದಾಗಿ ಶಾಲಾ ಮುಖ್ಯ ಶಿಕ್ಷಕರಿಂದ ವರದಿಯನ್ನ ಪಡೆದಿದ್ದಾರೆ. ಇಲ್ಲಿರುವಂತಹ ಅಡಿಗೆ ಕೋಣೆ ಇರ್ಬೋದು, ಇಲ್ಲಿರುವಂತಹ ರಿಜಿಸ್ಟರ್ಗಳಿರ್ಬೋದು, ಅಥವಾ ಇವರಿಗೆ ನಮ್ಮ ಅಡುಗೆ ಸಿಬ್ಬಂದಿಗಳಿಗೆ ನೀಡಿದಂತಹ ತರಬೇತಿಗಳಿರ್ಬೋದು, ಅವರ ನೀಡುವಂತಹ ಡ್ರೆಸ್ ಅಥವಾ ಅವರಿಗೆ ಸ್ವಚ್ಛತೆಯ ಬಗ್ಗೆ ನೀಡಿದಂತಹ ಮಾಹಿತಿ ಇರಬಹುದು. ಈ ಎಲ್ಲ ರೀತಿಯಾಗಿ ಮುಖ್ಯ ಶಿಕ್ಷಕರಿಂದ ಕೂಡ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ. ಎರಡನೇದಾಗಿ ಪೋಷಕರಿಂದ ಕೂಡ ನಿಮ್ಮ ಮನೆಗೆ ಬಂದು ಕೆಲವೊಂದು ವಿಚಾರಗಳನ್ನು ವಿನಿಮಯ ಮಾಡಿದ್ದಾರೆ. 25% ಪೋಷಕರಿಂದ ಮನೆ ಭೇಟಿ ಮಾಡಬೇಕು ಅಂತ ಹೇಳಿದೆ. ಅದು ಅವರು ಮಾಡಲೇಬೇಕು. ಮಾಡಿ ನಿಮ್ಮ ಅನಿಸಿಕೆ ಏನಿದೆ ಅನಿಸಿಕೆಯನ್ನು ಕೂಡ ಇಲ್ಲಿ ಅವರು ದಾಖಲು ಮಾಡ್ತಾರೆ. ಮೂರನೇದಾಗಿ ನಮ್ಮ ವಿದ್ಯಾರ್ಥಿಗಳಿಂದ ಕೂಡ ಅವರು ದಾಖಲೆಯನ್ನು ಮಾಡ್ತಾರೆ. ಯಾವ ಯಾವ ರೀತಿಯಲ್ಲಿ ನಿಮಗೆ ಶುದ್ಧ ಕುಡಿಯುವ ನೀರು ಇದೆಯಾ, ಅಥವಾ ಇಲ್ಲಿರುವಂತಹ ವೇಸ್ಟ್ ನೀರುಗಳಿಗೆ ಸಂಬಂಧಪಟ್ಟಂತೆ ಅದನ್ನ ಯಾವ ರೀತಿಯಲ್ಲಿ ವೇಸ್ಟ್ ನೀರು ಹೋಗ್ತಾ ಇದೆ, ತ್ಯಾಜ್ಯ ನೀರನ್ನು ಹೇಗೆ ವಿಲೇವಾರಿ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಕೂಡ ಬೇರೆ ಬೇರೆ ಅವರಿಗೆ ಕ್ವಶನ್ ಇರಿಸಿದೆ, ಅದನ್ನು ಕೂಡ ಕೇಳಿದ್ದಾರೆ. ನಾಲ್ಕನೇದಾಗಿ ಒಂದು ರಿಜಿಸ್ಟರ್ಗಳ ಬಗ್ಗೆ ಕೂಡ ಇಲ್ಲಿ ತುಲನೆ ಮಾಡಿದ್ದಾರೆ. ಯಾವ ಯಾವ ರಿಜಿಸ್ಟರ್ಗಳನ್ನ ಬುಕ್ಗಳನ್ನು ಮೇಂಟೈನ್ ಮಾಡಿದ್ದಾರೆ, ಅಕ್ಕಿ ಬಂದದ್ದಕ್ಕೆ ದಾಸ್ತಾನು ವಹಿ ಇದೆಯಾ, ಬೇಳೆಗಳಿಗೆ, ತರಕಾರಿಗಳಿಗೆ, ಇನ್ನಿತರ ಪ್ರತಿಯೊಂದು ವಹಿಗಳನ್ನು ಕೂಡ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ವರದಿಗಳನ್ನು ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸುವುದು ನಮ್ಮ ಪರಿಶೋಧನಾ ತಂಡದ ಉದ್ದೇಶ. ಬಹುಶಃ ಈ ನಿಟ್ಟಿನಲ್ಲಿ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೂಡ ನೀವು ಗ್ರಾಮಸ್ಥರು ಅಥವಾ ಪಾಲಕರು ನೀಡಿದ್ದೀರಿ. ಏನಂತ ಹೇಳಿದ್ರೆ, ಮುಖ್ಯವಾಗಿ ನಮ್ಮ SDMC ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಕುಚ್ಚಲಕ್ಕಿ ನೀಡಬೇಕು ಎನ್ನುವಂಥದ್ದು. ಇದು ನಮ್ಮ ಸೌತ್ ಕೇಂದ್ರ ಉಡುಪಿ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಇಲ್ಲಿ ನಾವೆಲ್ಲ ಊಟ ಮಾಡುವಂಥದ್ದು ಅದನ್ನು ಕೂಡ ಶಾಲೆಗಳಿಗೆ ಪೂರೈಕೆ ಮಾಡಬೇಕೆನ್ನುವಂಥದ್ದು ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಎರಡನೇದಾಗಿ ಅಡುಗೆ ಕೋಣೆ ನಿರ್ಮಾಣ ಮಾಡಬೇಕು ಅಂತೇಳಿ.
ಅಡುಗೆ ಕೋಣೆ ನಿರ್ಮಾಣಕ್ಕೆ 2 ಆಪ್ಷನ್ ಇದೆ ಮೇಡಮ್. ಏನಂತ ಹೇಳಿದ್ರೆ, ಒಂದು ಪಂಚಾಯತಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೂಡ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನೀವು ಡಿಮಾಂಡ್ ಅವರಿಗೆ ಬೇಡಿಕೆಯನ್ನು ಕೊಟ್ಟರೆ ಓಕೆ. ಅಲ್ಲ, ಅದು ಈ ಸರಿಯಿಂದ ಪ್ರಾರಂಭ ಆಗಿದೆ, ಕಳೆದ ಬಾರಿ ಇಲ್ಲ. ಈ ಬಾರಿ ಏನಂತ ಹೇಳಿದ್ರೆ ಪ್ರತಿಯೊಬ್ಬರದ್ದು ಕೂಡ ಫೇಸ್ ಅಥೆಂಟಿಕೇಶನ್ ಕೊಡಬೇಕು ಅಂತೇಳಿ. ಆದರೆ ಮಾಡೋರು ಇದ್ದಾರೆ ಅದನ್ನು ಕೂಡ. ಯಾಕಂತ ಹೇಳಿದ್ರೆ ಅದು ಕಾಂಟ್ರಾಕ್ಟರ್ಗೆ ಬಿಟ್ಟಿರುವಂಥ ವಿಚಾರ. ಯಾಕಂದ್ರೆ ನಾವು ಅದನ್ನು ಹೇಳಬಾರ್ದು, ಗುತ್ತಿಗೆ ಅದು ಪಂಚಾಯತ್ ಮತ್ತು ನಿರ್ವಹಣೆಗೆ ಸಿಬ್ಬಂದಿಗಳ ಒಂದು ನೇಮಕ ಮಾಡಬೇಕು ಅಂತೇಳಿ ಅದನ್ನು ಕೂಡ ನಾವು ಬೇಡಿಕೆಯನ್ನು ನಮ್ಮ ನಿರ್ಣಯದಲ್ಲಿ ಮಂಡಿಸಿ ಅದನ್ನು ಸರ್ಕಾರಕ್ಕೆ ಕೂಡ ಕಳಿಸ್ತೇವೆ ನಾವು. ಇನ್ನು ಮೊಟ್ಟೆ ಸೇವನೆಯ ಬಗ್ಗೆ ಕ್ಯಾನ್ಸರ್ ಅದು ಇದು ಅಂತೇಳಿ ಮಾತಾಡಿದರು. ಆದರೆ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಇದನ್ನು 2 ದಿವಸದ ಹಿಂದೆ ಒಂದು ಉತ್ತರ ಕೊಟ್ಟು ಯಾವುದೇ ರೀತಿಯ ಕ್ಯಾನ್ಸರ್ ಕಾರಕ ಮೊಟ್ಟೆಯಲ್ಲಿ ಇಲ್ಲ ಅಂತೇಳಿ. ಅದರಿಂದ ಹೆದರುವ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮಗೆ ರಕ್ಷಣೆ ಮಾಡುವವರು ಯಾರು ಅಂತ ಹೇಳಿದ್ರೆ ನಾವು ಯಾರನ್ನು ನೆನೆಸ್ಕೊಳ್ತೇವೆ, ಮನೆಯಲ್ಲಿ ದೇವರಿಗೆ ಕೈ ಮುಗಿತೇವೆ, ದೇವರೇ ನೀವೇ ಕಾಪಾಡಬೇಕು ಅಂತೇಳಿ. ಅದೇ ನಾವು ಹೊರಗಡೆ ಬಂದಾಗ ನಮಗೆ ಸರ್ಕಾರವೇ ನಮ್ಮನ್ನು ಕಾಪಾಡಬೇಕು ಅಂತ ಹೇಳ್ತೇವೆ ನಾವು. ಹೇಗೆ ಸರ್ಕಾರ ಕಾಪಾಡಬೇಕು? ಅಲ್ಲಿ ಗಾಡಿಯಲ್ಲಿ ಬರುವಾಗ ಆಕ್ಸಿಡೆಂಟ್ ಆದರೆ ಪೊಲೀಸ್, ಅದು ಸರ್ಕಾರ. ಇಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಗ್ರಾಮ ಪಂಚಾಯತ್ ಇದೆ, ಅದು ಸರ್ಕಾರ. ಇನ್ನು ಇಲ್ಲಿ ಏನಾದರೂ ಕಲಬೆರಕೆ ಆಹಾರ ಆಯಿತು ಅಂತ ಹೇಳಿದ್ರೆ ಅದು ಸರ್ಕಾರ. ಆದ್ದರಿಂದ ಸರ್ಕಾರ ಏನು ರಿಪೋರ್ಟ್ ಕೊಡ್ತದೆ, ಸರ್ಕಾರ ಏನನ್ನು ತೀರ್ಮಾನ ಮಾಡ್ತದೆ, ಅದರ ಮೇಲ್ಗಡೆ ನಮಗೆ ನಂಬಿಕೆ ಇರಬೇಕು ಯಾವತ್ತೂ ಕೂಡ. ಆದ್ದರಿಂದ ಸರ್ಕಾರ ಮೊಟ್ಟೆ ಇವತ್ತು ಕೊಡ್ತದೆ ಅಂತ ಹೇಳಿದ್ರೆ ಅದು ಅದಕ್ಕೆ ಒಂದು ಬೇಸಾಗಿ ಇಟ್ಕೊಂಡು ಜನರ ಅಥವಾ ವಿದ್ಯಾರ್ಥಿಗಳ ಅಥವಾ ಮಕ್ಕಳ ಪೋಷಕಾಂಶ ಅಥವಾ ಇನ್ನಿತರ ಆರೋಗ್ಯದ ದೃಷ್ಟಿಯಿಂದ ಅದನ್ನು ಪೂರೈಕೆ ಮಾಡ್ತಿದ್ದೇವೆ ಹೊರತು ಮಕ್ಕಳನ್ನ ಎಲ್ಲೂ ಕೂಡ ಇನ್ನೊಂದು ರೋಗಕ್ಕೆ ತಳ್ಳಬೇಕೆನ್ನುವಂಥ ಉದ್ದೇಶ ಅದಕ್ಕೆ ಇರುವುದಿಲ್ಲ. ಒಂದು ವೇಳೆ ಅಂಥದ್ದೊಂದು ವರದಿ ಬಂತು ಅಂತ ಹೇಳಿದ್ರೆ ಸರ್ಕಾರ ಖಂಡಿತವಾಗಿ ಅದನ್ನು 1 ವಾರದಲ್ಲಿ ರದ್ದು ಮಾಡ್ತದೆ. ಈಗ ಅಂಥದ್ದು ವರದಿ ಇಲ್ಲದಿದ್ದಕ್ಕೆ ಈಗ ಎಲ್ಲ ಹೆದರಿಕೆ ಇದ್ದದ್ದೇ. ಆದರೆ ನಾವು ಕೂಡ ಸರ್ಕಾರದ ಮೇಲ್ಗಡೆ ನಮಗೆ ಹೇಳ್ಬೇಕು. ಯಾಕಂದ್ರೆ ಅಲ್ಲಿ ಪರಿಣಿತರಿದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ. ಅದನ್ನೆಲ್ಲ ಲ್ಯಾಬ್ಗೆ ತಗೊಂಡೋಗಿ ಅವರೆಲ್ಲ ಪರಿಶೀಲನೆ ಮಾಡಿ ಇಲ್ಲಿ ಸಪ್ಲೈ ಮಾಡುವಂಥದ್ದು. ಅದರಿಂದ ಎಲ್ಲೂ ಕೂಡ ನಾವು ಸರ್ಕಾರದ, ನಾನು ಹೇಳಿದಾಗೆ ದೇವರು ಮತ್ತು ಸರ್ಕಾರ ಇಬ್ಬರದ ಬಗ್ಗೆ ಕೂಡ ನಮಗೆ ಒಂದು ಪ್ರೀತಿ ಮತ್ತು ನಂಬಿಕೆ ಇದ್ದರೆ ಖಂಡಿತವಾಗಿ ಜೀವನ ಮುಂದೆ ಹೋಗ್ತದೆ. ಅಪನಂಬಿಕೆ ಬಂತು ಅಂತ ಹೇಳಿದ್ರೆ ಅದು ಖಂಡಿತ ಅದು ನೀವು ಹೇಳಿದ ರೀತಿಯಲ್ಲಿ ಎಲ್ಲ ನಮಗೆ ಪೇರೆಂಟ್ಸ್ಗೆ ಮಕ್ಕಳಿಗೆ ಇದರ ಬಗ್ಗೆ ಅಪನಂಬಿಕೆ ಬಂತು ಅಂತ ಹೇಳಿದ್ರೆ ಮುಂದುವರಿಸಲಿಕ್ಕೆ ಬಹಳ ಕಷ್ಟ. ಈ ನಿಟ್ಟಿನಲ್ಲಿ ಸರ್ಕಾರ ಏನು ತೀರ್ಮಾನ ಕೈಗೊಳ್ತದೆ ಖಂಡಿತವಾಗಿ ಅದು ಒಂದು ವೇಳೆ ಈಗ ಚುಕ್ಕಿ, ನಾನು ಹೇಳಿದೆ ಚುಕ್ಕಿಯಲ್ಲಿ ಕೆಮಿಕಲ್ ಅಂಶ ಇದೆ ಅಂತ ಹೇಳೋದು ಇಮಿಡಿಯೇಟ್ ಅದನ್ನು ಕ್ಯಾನ್ಸಲ್ ಮಾಡ್ತದೆ, ಚುಕ್ಕಿಯನ್ನು ಕೊಡಬಾರ್ದು ಮಕ್ಕಳಿಗೆ ಅಂತೇಳಿ. ಅಂದ್ರೆ ಈ ರೀತಿಯಾಗಿ ಲ್ಯಾಬ್ ರಿಪೋರ್ಟ್ ಏನು ಬರ್ತದೆ ಆ ಲ್ಯಾಬ್ ರಿಪೋರ್ಟ್ ಮೇಲ್ಗಡೆನೆ ಸರ್ಕಾರ ಮುನ್ನಡೆಸುವಂಥದ್ದು. ಅಥವಾ ಯಾರಾದ್ರೂ ಹೇಳಿದ್ರು ಅಂತೇಳಿ ಮುನ್ನಡೆಸುವುದಿಲ್ಲ. ಅದು ಬಹುಶಃ ಅಲ್ಲಿ ಕೂಡ ಅದಕ್ಕೆ ವಿಜ್ಞಾನಿಗಳಿದ್ದಾರೆ, ಅತ್ಯುತ್ತಮ ಪ್ರಯೋಗಾಲಯ ಇದೆ, ಅಲ್ಲಿಯೇ ರಿಪೋರ್ಟ್ ನೋಡ್ತದೆ. ಒಂದು ವೇಳೆ ನಮ್ಮ ಕರ್ನಾಟಕದಲ್ಲಿ ಅಂತಹ ಒಂದು ಪ್ರಯೋಗಾಲಯ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ ಕಡೆಯಲ್ಲಿ ಟೆಸ್ಟಿಗೆ ಕಳಿಸಿ ಅದನ್ನು ರಿಪೋರ್ಟ್ ಅನ್ನು ತೆಗೆದುಕೊಳ್ತದೆ. ಈ ನಿಟ್ಟಿನಲ್ಲಿ ಯಾರು ಕೂಡ ಇದರ ಬಗ್ಗೆ ಗೊಂದಲ ಬೇಡ ಅಂತ ಹೇಳುತ್ತಾ ನಮ್ಮ ನೀರ್ಕೆರೆ ಶಾಲೆಯ ಇವತ್ತು PM ಶಕ್ತಿ ನಿರ್ಮಾಣ ಮಧ್ಯಾಹ್ನದ ಬಿಸಿಯೂಟದ ಬಗ್ಗೆ ಉತ್ತಮವಾದ ಸಭೆ ನಡೆಯಿತು. ಸಣ್ಣ ಪುಟ್ಟ ಗೊಂದಲಗಳು ಇದ್ದೇ ಇರ್ತದೆ. ಮುಂದಿನ ಹಂತದಲ್ಲಿ ಅದನ್ನೆಲ್ಲ ಸರಿಪಡಿಸಿಕೊಂಡು ಪಾಪ ಹೆದರಿದ್ದಾರೆ ಸ್ವಲ್ಪ, ಹೇಗೆ ಸರ್ ಜವಾಬ್ದಾರಿ ತಗೊಳ್ಳೋದು ಅಂತೇಳಿ. ಮೇಡಮ್ ಇಲ್ಲಿ ಒಳ್ಳೆ ಇದ್ದಾರೆ, ನೀರ್ಕೆರೆ ಶಾಲೆ ಅನ್ನುವಂಥದ್ದು ನಿಮಗೆ ಬೆಂಬಲವಾಗಿ ಪಾಲಕರು ತುಂಬ ಮಂದಿ ಇದ್ದಾರೆ ಇಲ್ಲಿ. ನೀವೇನು ಹೆದರುವ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಯಮುನಾ ಮೇಡಮ್ನವನ್ನು ಕೂಡ ನೋಡಿದ್ದೇವೆ. ಪ್ರಾರಂಭದಲ್ಲಿ ಬಹಳ ಸ್ಟ್ರಗಲ್ ಮಾಡಿದವರು ಅವರು, ಆನಂತರ ಗೊತ್ತಿಲ್ಲ ನಾನು ಹೋದ ನಂತರ, ಬಟ್ ಪ್ರಾರಂಭದಲ್ಲಿ ಬಹಳ ಸ್ಟ್ರಗಲಲ್ಲಿ ಈ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಂತೇಳಿ ಯಾವ ಹುದ್ದೆ ಕೂಡ ಗುಲಾಬಿ ಹೂವಿನಿಂದ ಅದನ್ನೇನು ಸಿಂಗರಿಸಿರುವುದಿಲ್ಲ, ಎಲ್ಲವೂ ಕೂಡ ಮುಳ್ಳಿನಿಂದಲೇ ಇರ್ತದೆ ಎಲ್ಲ ಹುದ್ದೆಗಳು ಕೂಡ. ನಾವು ಅದನ್ನು ಫೇಸ್ ಮಾಡೋದರಲ್ಲಿದೆ. ಫೇಸ್ ಎಲ್ಲಿಂದ ಬರಬೇಕಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿರುವ ಧೈರ್ಯದಿಂದ ಮಾತ್ರ ಬರ್ತದೆ. ಅದರಿಂದ ನಿಮಗೆ ಆ ಧೈರ್ಯ ಇದೆ ಅಂತೇಳಿ ನಾನು ಭಾವಿಸಿಕೊಳ್ಳುತ್ತಾ ಈ ನೀರ್ಕೆರೆ ಶಾಲೆ ಇನ್ನೂ ಕೂಡ ಉತ್ತಮವಾಗಿ ಅಭಿವೃದ್ಧಿ ಹೊಂದಲಿ. ಮತ್ತು ಇವತ್ತಿನ ಈ ಸಭೆಯಲ್ಲಿ ನೀಡಿದಂತಹ ಬೇಡಿಕೆ ಏನಿದೆ ಆ ಬೇಡಿಕೆ ಖಂಡಿತವಾಗಿಯೂ ಸರ್ಕಾರದ ಮಟ್ಟದಲ್ಲಿ ಅದು ಜಾರಿಯಾಗಲಿ ಅಂತೇಳಿ ಹೇಳುತ್ತಾ ಭಾಗವಹಿಸಿದ ಎಲ್ಲ ನಮ್ಮ ಪಾಲಕರಿಗೆ ಮತ್ತು ಅತಿಥಿಗಳಿಗೆ ಮಗದೊಮ್ಮೆ ನಾನು ಸ್ವಾಗತ ಮತ್ತು ಧನ್ಯವಾದವನ್ನು ಹೇಳುತ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ತೆಂಕಮಿಜಾರು ಗ್ರಾಮ ಪಂಚಾಯಿತಿಯಲ್ಲಿ PDO ಆಗಿದ್ದಂಥ ಸಂದರ್ಭದಲ್ಲಿ
ತೆಂಕಮಿಜಾರು ಗ್ರಾಮ ಪಂಚಾಯತಿನ ಒಂದು ಚಿತ್ರಣವನ್ನೇ ಬದಲಾಯಿಸಿದಂಥ ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸಿ ನಮ್ಮ ಈ ತೆಂಕಮಿಜಾರನ್ನು ಒಂದು ಉನ್ನತ ಸ್ಥಿತಿಗೆ ಕೊಂಡೋಗಿದ್ದರು. ಜೊತೆಗೆ ಈಗ ಅವರ ಒಂದು ಕರ್ತವ್ಯ ಪ್ರಾವೀಣ್ಯತೆಯಿಂದ ಅವರು ಉನ್ನತ ಹುದ್ದೆಗೆ ಏರಿ ಪ್ರಸ್ತುತ ಅವರು ಈ ಒಂದು ತಾಲೂಕು ಪಂಚಾಯತ್ನಲ್ಲಿ ಸಹಾಯಕ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇವತ್ತಿನ ಈ ಸಾಮಾಜಿಕ ಪರಿಶೋಧನೆ ಸಭೆಗೆ ಆಗಮಿಸಿ ಬಹಳ ಉತ್ತಮವಾದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಉತ್ತಮ ವಾಗ್ಮಿಯಾಗಿರುವ ಜೊತೆಗೆ ಈ ಎಲ್ಲ ಕೆಲಸಗಳನ್ನು ಮೌನವಾಗಿದ್ದುಕೊಂಡು ಸುಸೂತ್ರವಾಗಿ ನಡೆಸಿಕೊಂಡು ಹೋಗುವಂಥ ಚಾಕಚಕ್ಯತೆಯನ್ನು ಹೊಂದಿರುವವರು. ಇವತ್ತು ಒಳ್ಳೆಯ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಸರ್, ನಿಮಗೆ ನಮ್ಮ ಶಾಲಾ ಪರವಾಗಿ ಆತ್ಮೀಯವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ. ಯಾವುದೇ ಒಂದು ವಾಕ್ಯ ಪೂರ್ಣ ಆಗಬೇಕಾದ್ರೆ ಅದಕ್ಕೆ ಪೂರ್ಣ ವಿರಾಮ ಎನ್ನುವಂಥದ್ದು ಬಹಳ ಮುಖ್ಯ. ಹಾಗೆ ಒಂದು ಸಭಾ ಕಾರ್ಯಕ್ರಮವು ಕೂಡ ಒಂದು ಅರ್ಥಪೂರ್ಣ ಆಗಬೇಕಾದ್ರೆ ಅದಕ್ಕೊಂದು ಪೂರ್ಣ ವಿರಾಮವನ್ನು ಹಾಕಬೇಕು. ಅಂಥ ಪೂರ್ಣ ವಿರಾಮ ಹಾಕುವಂಥ ಸಂದರ್ಭ ಈಗ ಬಂದಿದೆ, ವಂದನಾರ್ಪಣಾ ಸಂದರ್ಭ. ಈ ವಂದನಾರ್ಪಣೆಯನ್ನು ನಮ್ಮ ಶಾಲಾ ದೈಹಿಕ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ಎಲ್.ಎನ್. ಡಿಸೋಜ ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಅಧ್ಯಕ್ಷೀಯ ಭಾಷಣ ಮಾಡಿ ಸರಕಾರದ ಯೋಜನೆಗಳ ಬಗ್ಗೆ ತಿಳಿ ಹೇಳಿದ ಸಭೆಯ ಅಧ್ಯಕ್ಷರಾದ ಶ್ರೀ ಶಾಯಿಸ್ ಚೌಟ ಇವರಿಗೆ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮೂಡಬಿದಿರೆ ತಾಲೂಕು ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಶ್ರೀ ಹರೀಶ್ ಅವರು ತಮ್ಮ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ದಾರೆ ಹಾಗೂ ಕಾರ್ಯಕ್ರಮದ ಬಗ್ಗೆ ಮನದಟ್ಟು ಮಾಡಿದ್ದಾರೆ. ಇವರಿಗೂ ಶಾಲೆಯ ಪರವಾಗಿ ಧನ್ಯವಾದಗಳು. ನಮ್ಮ ಶಾಲೆಯ STMC ಅಧ್ಯಕ್ಷರಾದ ಶ್ರೀಮತಿ ಜಯಲಕ್ಷ್ಮಿ ಶೆಟ್ಟಿಗರ್ ಸಭೆಗೆ ಆಗಮಿಸಿ ಸಭೆ ಅಂದ ಕಾಣಿಸಿಕೊಟ್ಟಿದ್ದಾರೆ. ಅಲ್ಲದೆ ಕೆಲವು ಬೇಡಿಕೆಗಳನ್ನು ಶಾಲಾ ಪರವಾಗಿ ಮುಂದಿಟ್ಟಿದ್ದಾರೆ. ಇವರಿಗೆ ಶಾಲಾ ಪರವಾಗಿ ಧನ್ಯವಾದಗಳು. ಸಾಮಾಜಿಕ ಪರಿಶೋಧನೆಯ ವರದಿ ಮಂಡನೆ ಮಾಡಿರುವ ಶ್ರೀಮತಿ ಸವಿತಾ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸಾಮಾಜಿಕ ಪರಿಶೋಧನೆ ಮಾಡಿರುವ ಇನ್ನೋರ್ವ ಸದಸ್ಯರಾದ ಶ್ರೀಮತಿ ಸವಿತಾ ಇವರಿಗೂ ಧನ್ಯವಾದಗಳು. ನಮ್ಮ ಶಾಲಾ ಮಾಜಿ ಮುಖ್ಯ ಅಧ್ಯಾಪಕಿ ಶ್ರೀಮತಿ ಯಮುನಾ ಕೆ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಸಹಕಾರ ನೀಡಿದ್ದೀರಿ. ನಿಮಗೂ ಶಾಲಾ ಪರವಾಗಿ ಧನ್ಯವಾದಗಳು. ನಮ್ಮ ಶಾಲಾ ಪ್ರಭಾರ ಮುಖ್ಯ ಅಧ್ಯಾಪಕಿಯಾದ ಶ್ರೀಮತಿ ಶೈಲಜಾ ಮೇಡಮ್ ಇವರು ತಮ್ಮ ಅನಿಸಿಕೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಇವರಿಗೂ ಶಾಲಾ ಪರವಾಗಿ ಧನ್ಯವಾದಗಳು. ಇಲ್ಲಿ ನೆರೆದಿರುವ ಎಲ್ಲ STMCಯ ಸದಸ್ಯರು, ಪೋಷಕರು, ಅಡುಗೆ ಸಿಬ್ಬಂದಿಯವರು, ವಿದ್ಯಾರ್ಥಿಗಳು, ಎಲ್ಲ ಶಿಕ್ಷಕರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದಿನ ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಉತ್ತಮ ಮಾಹಿತಿಯನ್ನು ನೀಡಿರುವಂಥ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದಂಥ ನಮ್ಮ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕಿ ಶ್ರೀಮತಿ ಎಲ್.ಎನ್. ಮೇಡಮ್ ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತಾ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ರಾಷ್ಟ್ರಗೀತೆಯೊಂದಿಗೆ ಈ ಸಭಾ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಅದರ ಒಂದು ಸೂಚನೆ ಇದೆ. ಮುಕ್ತಾಯಗೊಂಡ ನಂತರ ಪೋಷಕರಿಗೆ ನಮ್ಮ ಶಾಲಾ ವಾರ್ಷಿಕೋತ್ಸವದ ಖರ್ಚು ವೆಚ್ಚಗಳ ಬಗ್ಗೆ ಮಾಹಿತಿ ನೀಡಲಿಕ್ಕೆ, ಹಾಗಾಗಿ ಪೋಷಕರು ದಯವಿಟ್ಟು ಮತ್ತೆ ನಿಲ್ಲಬೇಕು. अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा
जनगण मंगलदायक जय हे भारत भाग्य विधाता जय हे